ತಲೆಮಾರು ಅಂತ ಅಂದಾಗ ಒಂದು 25 ವರ್ಷಗಳ ಅಂತರದಲ್ಲಿ ಒಂದೊಂದು ತಲೆಮಾರನ್ನು ನಾವು ಗುರುತಿಸ್ತಾ ಇರ್ತೇವೆ. ಹಾಗಾಗಿ ಹೊಸ ಪೀಳಿಗೆ ಅಂತಂದಾಗ ಬಹಳ ಇತ್ತೀಚಿಂದು ಅಂತ ಅನ್ಸುತ್ತೆ. ಹಾಗಲ್ಲ, ಇಲ್ಲಿ ಮಧ್ಯವಯಸ್ಕರು ಇರ್ಬೋದು, ಈ ತಲೆಮಾರಿನ ಒಳಗಡೆ 35-40 ವರ್ಷದವರು ಇರ್ಬೋದು, 25 ವರ್ಷದವರು ಇರ್ಬೋದು. ಹೀಗೆ ಈಗ ಸಚಿನ್ ಕುಂದಾಪುರ ಈ ವಿಷಯವನ್ನು ಕುರಿತು ಏನು ಅವರಿಗೆ ಕೊಟ್ಟಿದ್ದೇವೆ ಅದನ್ನು ಕುರಿತು ವಿಶೇಷವಾಗಿ ಅಧ್ಯಯನ ಮಾಡ್ತಾ ಬಂದಂಥವ್ರು ಅವರು ಅಲ್ಲಿಂದ ಇಲ್ಲಿಗೆ ಕರ್ತಿರೋದು. ಅಂದರೆ ನೀವು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಯುವಕರು ಅವರು ಅಂತ ಹೇಳಿ. ದಸ್ಕಿರ್ ಸಾಬ್ಚಿನ್ನಿ ಅವರು ಮೊದಲಿಂದ ನಮ್ಮ ಸಂಘಟನೆಯಲ್ಲಿ ನಿರತರಾಗಿದ್ದಂಥವರು, ರಾಯಚೂರಿನಲ್ಲಿ ಇದ್ರು, ಈಗ ಬಳ್ಳಾರಿಯಲ್ಲಿದ್ದಾರೆ ಅವರು. ಇವರಿಬ್ಬರು ಅಲ್ಲದೇನೆ ಮಧ್ಯಾಹ್ನ ನೀವು ಗಮನಿಸಿ, ಈಗ ಸೋಮಶೇಖರ್ ಕದ್ರೆಹಳ್ಳಿ ಇರ್ಬೋದು, ಶಿವಮೊಗ್ಗ ದಾವಣಗೆರೆಯಿಂದ ತಿಪ್ಪೇಸ್ವಾಮಿ ಅಂತ ಇನ್ನೊಬ್ಬ ಯುವಕರು ಬರಬೇಕಾಗಿತ್ತು. ಕೆಲವು ಸಾರಿ ಯುವಕರಿಗೆ ತಪ್ಪಿಸ್ಕೊಳ್ಳೋದು ಚೆನ್ನಾಗಿ ಗೊತ್ತಿರುತ್ತೆ, ಹಾಗಾಗಿ ಅವರು ತಪ್ಪಿಸ್ಕೊಳ್ತಿರೋದ್ರಿಂದ ಅದರ ಜಾಗವನ್ನು ನಾಗಭೂಷಣ್ ತುಂಬಬೇಕು ಅಂತ ನಾನು ಹೇಳಿದ್ದೇನೆ. ಹೀಗೆ ವಿಷಯ ಮಂಡನೆ ಮಾಡ್ತಕ್ಕಂಥವರೆಲ್ಲರೂ ಹೆಚ್ಚು ಕಡಿಮೆ ಹೊಸ ತಲೆಮಾರಿನವರೇ ಇರ್ತಾರೆ ಪ್ರತಿ ಕಾರ್ಯಕ್ರಮದಲ್ಲಿ. ಬೆಂಗಳೂರಿನಲ್ಲಿ ಮಾಡಿದಾಗಲೂ ಅಷ್ಟೇ. ಕಳೆದ ತಿಂಗಳು 15ನೇ ತಾರೀಕು ಬೆಂಗಳೂರಿನಲ್ಲಿ ಗಾಂಧಿ ಭವನದಲ್ಲಿ ಮಾಡಿದಂತಹ ಕಾರ್ಯಕ್ರಮ ಬಹಳ ಅದ್ಭುತವಾದ ಯಶಸ್ಸನ್ನು ಕಂಡು ನಮಗೆ ವಿಶೇಷವಾಗಿ ಎರಡೇ ವಿಷಯಗಳನ್ನು ಒಂದು ಗೋಷ್ಠಿಗಿಡೋದರ ಉದ್ದೇಶ ಏನು ಅಂತಂದರೆ, ಅವರೊಂದು 25 ನಿಮಿಷ ಮಾತಾಡಿದ ನಂತರದಲ್ಲಿ ಸಭಿಕರು ಅವರ ಜೊತೆ ಒಂದು ಸಂವಾದವನ್ನು ನಡೆಸಬೇಕು ಅಂತ. ಸಂವಾದ ಅಂತಂದರೆ ಕೇವಲ ಪ್ರಶ್ನೆ ಅಲ್ಲ, ಸಂವಾದ ನಡೆಸೋದ್ರೆ ಪ್ರಶ್ನೆಯೂ ಆಗಿದ್ದಿರಬಹುದು, ಅವರ ವಿಚಾರಗಳನ್ನು ಕುರಿತಂಥ ಪ್ರತಿಕ್ರಿಯೆಯೂ ಆಗಿದ್ದಿರಬಹುದು. ಹೀಗಾಗಿ ಯಾರು ಸಭಿಕರಾಗಿ ಕೂತಿರ್ತಾರೆ ಅವರು ಹೆಚ್ಚು ತೊಡಗಬೇಕು ಅನ್ನುವಂಥ ಉದ್ದೇಶದಿಂದಲೇ ಒಂದೊಂದು ಗೋಷ್ಠಿಗೆ ಕೇವಲ 2 ವಿಷಯಗಳನ್ನೇ ನಾವು ಇಟ್ಕೊಳ್ತಾ ಬಂದಿದ್ದೇವೆ. ಇದಾದ ನಂತರದಲ್ಲಿ ನಾಳೆ ರಾಯಚೂರಿನಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿರುವ ಸಾಮಾಜಿಕ ನೆಲೆಗಳನ್ನು ಕುರಿತಂತೆ 1 ದಿನದ ವಿಚಾರಗೋಷ್ಠಿ ನಡೀತಿದೆ ನಾಳೆ ರಾಯಚೂರಿನಲ್ಲಿ. ಮುಂದಿನ ತಿಂಗಳು 23ನೇ ತಾರೀಕು ಬೆಳಗಾವಿಯಲ್ಲಿ ಕನ್ನಡ ಸಿನಿಮಾಗಳನ್ನು ಕುರಿತಂತಹ ಸಾಮಾಜಿಕ ಹಾಗೂ ಪ್ರಗತಿಪರ ನೆಲೆಗಳನ್ನು ಕುರಿತಂತೆ ಒಂದು ವಿಚಾರಗೋಷ್ಠಿ ನಡೀತಿದೆ. ಮುಂದಿನ ತಿಂಗಳು ಕೊನೆಯ ವಾರ ಚಿತ್ರದುರ್ಗದಲ್ಲಿ ಸೃಜನಶೀಲತೆ, ರಾಜಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವ ಅನ್ನೋ ವಿಷಯವನ್ನು ಕುರಿತಂತೆ ವಿಚಾರ ಸಂಕಿರಣ ನಡೀತಿದೆ. ಅದರ ಮುಂದಿನ ತಿಂಗಳು ಅಂದರೆ ಜೂನ್ ಮೊದಲ ವಾರದಲ್ಲಿ ದಾವಣಗೆರೆಯಲ್ಲಿ ಯುವ ತಲೆಮಾರಿನವರನ್ನೇ ಸೇರಿಸಿದಂತಹ 2 ದಿನಗಳ ಕಾರ್ಯಾಗಾರ ನಡೀತಿದೆ. ಇದರ ಮಧ್ಯೆ ಸೌಹಾರ್ದ ಕರ್ನಾಟಕ ಸಂಸ್ಥೆಯ ಜೊತೆಯಲ್ಲಿ ಸೇರಿಕೊಂಡು ಸೌಹಾರ್ದ ಭಾರತವನ್ನು, ಸಮಾನತೆಯ ಭಾರತವನ್ನು ಕಟ್ಟೋದು ಹೇಗೆ ಅಂತ ಹೇಳಿ ಈ ಮುಂದಿನ ತಿಂಗಳು 30 ಮತ್ತು 31ನೇ ತಾರೀಕು ಬೆಂಗಳೂರಿನಲ್ಲಿ 2 ದಿವಸ ಯುವ ಲೇಖಕರ ಒಂದು ಕಾರ್ಯಾಗಾರವನ್ನು ಮಾಡ್ತಿದ್ದೇವೆ. ಇದು ತಕ್ಷಣಕ್ಕೆ ಮೊದಲನೇ ಹಂತ ಇದೆ. ಆನಂತರದಲ್ಲಿ ಬಳ್ಳಾರಿಯಲ್ಲಿ ನಡೆಯುತ್ತೆ, ಹಾಸನದಲ್ಲಿ ನಡೆಯುತ್ತೆ, ಮಂಡ್ಯದಲ್ಲಿ ನಡೆಯುತ್ತೆ, ಹನುತೆಯ ಕಬಳೆ ಮನಸ್ಸು ಮಾಡಿದ ಧಾರವಾಡದಲ್ಲಿ ನಡೆಯುತ್ತೆ. ಹೀಗೆ ಬೇರೆ ಬೇರೆ ಕಡೆಗಳಲ್ಲೂ ಇದನ್ನು ವಿಸ್ತರಿಸ್ತಾ ಹೋಗ್ತೇವೆ ನಾವು. ಇದರ ಮೂಲ ಉದ್ದೇಶ ಏನು ಅಂತಂದರೆ, ಬಂಡಾಯ ಸಾಹಿತ್ಯ ಸಂಘಟನೆ ಹುಟ್ಟಿ ಈಗ 47 ವರ್ಷ ಆಗಿದೆ. ಯಾವುದೇ ಒಂದು ಸಂಘಟನೆ ಅನೇಕ ಏಳು ಬೀಳುಗಳನ್ನು ಅನುಭವಿಸುತ್ತೆ ಅಂತ ನಾನು ಅಂದುಕೊಂಡಿದ್ದೇನೆ. ಅದಕ್ಕೆ ಬಂಡಾಯ ಸಾಹಿತ್ಯ ಸಂಘಟನೆಯು ಹೊರತಾದದ್ದಲ್ಲ. ಅದರ ಏರಿಳಿತದ ದಿನಗಳು ಇದ್ದವು, ತಗ್ಗಿದ ದಿನಗಳೂ ಇದ್ದವು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ತಾತ್ವಿಕ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಬಂಡಾಯ ಸಾಹಿತ್ಯ ಸಂಘಟನೆ ಏರ್ಪಡಿಸ್ತಾನೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ ತಿಂಗಳಿಗೆ ಒಂದು ಕಾರ್ಯಕ್ರಮವನ್ನು ನಮ್ಮ ಬಂಡಾಯದ ಯುವ ಗೆಳೆಯರು ಮಾಡ್ತಾ ಬಂದಿದ್ದಾರೆ. ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ನಡೆಯುತ್ತೆ ಬೆಂಗಳೂರಿನಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆಯ ಆಶ್ರಯದ ಒಳಗಡೆ. ಎಲ್ಲ ಪ್ರಗತಿಪರ ಮನಸ್ಸುಗಳು ಒಂದೇ ವೇದಿಕೆಯ ಮೇಲೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಇದು 1979ರಲ್ಲಿ ಹುಟ್ಟಿದಂತಹ ಸಂಘಟನೆ. ಇದು ಎಲ್ಲ ಪ್ರಗತಿಪರ ಮನಸ್ಸುಗಳು ಅಂದರೆ ಏನು? ಎಡಪಂಥೀಯರಿರ್ಬೋದು, ಪ್ರಗತಿಪರರಿರ್ಬೋದು. ಈ ಮಾತು ಹೇಳಿದಾಗ ಪ್ರಗತಿಪರರು ಬೇರೆ, ಎಡಪಂಥೀಯರು ಬೇರೆನಾ ಅನ್ನೋ ಪ್ರಶ್ನೆನೂ ಅನೇಕರಿಗೆ ಬರ್ಬೋದು. ನಾವು ಕೆಲವು ಸಾರಿ ಸಗಟಾಗಿ ಕೆಲವು ಪದಗಳನ್ನು ಬಳಸ್ತಾ ಇರ್ತೇವೆ. ಪ್ರಗತಿಪರರೆಲ್ಲರೂ ಎಡಪಂಥೀಯರೇ ಆಗಬೇಕಾಗಿಲ್ಲ ಅಥವಾ ಆಗಿರೋದಿಲ್ಲ ಎಷ್ಟೋ ಸಾರಿ. ಆದರೆ ಎಡಪಂಥೀಯರೆಲ್ಲರೂ ಪ್ರಗತಿಪರರೇ ಆಗಿರ್ತಾರೆ. ಎಡಪಂಥೀಯರು ಅನ್ನೋ ಪದವನ್ನು ವಿಶೇಷವಾಗಿ ಯಾರು ಸಮತಾವಾದವನ್ನು ಪ್ರತಿಪಾದಿಸ್ತಾ ಬಂದರೋ ಪ್ರಪಂಚದಲ್ಲಿ ಅವರನ್ನು ಕುರಿತು ಎಡಪಂಥೀಯರು ಅಂತ ಕರೀತಾ ಬಂದದ್ದು. ಆದರೆ ಪ್ರಗತಿಪರರಿದ್ದಾರಲ್ಲ, ಅವರು ಸಮತಾವಾದಿಗಳೇ ಆಗಬೇಕಾಗಿಲ್ಲ.
ಅಂಬೇಡ್ಕರ್ ವಾದಿ ಆಗಿರ್ಬೋದು, ಗಾಂಧಿವಾದಿ ಆಗಿರ್ಬೋದು, ಲೋಹಿಯಾವಾದಿ ಆಗಿದ್ದಿರ್ಬೋದು, ಅಥವಾ ಯಾವುದೇ ವಾದಕ್ಕೂ ಸಂಬಂಧ ಪಡದೇನೆ ಈ ಸಮಾಜ ಬದಲಾವಣೆ ಆಗಬೇಕು, ಸಮಾನತೆ ಬರಬೇಕು ಅನ್ನುವ ಆಶಯವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಇರ್ಬೋದು. ಇವರೆಲ್ಲರೂ ಪ್ರಗತಿಪರರಾಗಿರ್ತಾರೆ. ಹಾಗಾಗಿ ಎಡ ಮತ್ತು ಪ್ರಜಾಸತ್ತಾತ್ಮಕ ಶಕ್ತಿಗಳನ್ನು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಒಂದೇ ವೇದಿಕೆಯ ಮೇಲೆ ತರಬೇಕು ಎನ್ನುವ ಆಶಯದಿಂದ ಮತ್ತು ಉದ್ದೇಶದಿಂದ ಹುಟ್ಟಿದ್ದು ಬಂಡಾಯ ಸಾಹಿತ್ಯ ಸಂಘಟನೆ. ಬಹುಶಃ ಈ ರೀತಿ ಎಲ್ಲ ಪ್ರಗತಿಪರ ಸಿದ್ಧಾಂತಗಳಿಗೆ ಸಂಬಂಧಪಟ್ಟವರನ್ನ ಒಂದು ವೇದಿಕೆಯ ಮೇಲೆ ಸೇರಿಸುವ ಪ್ರಯತ್ನ ಇದೆಯಲ್ಲ, ನನಗೆ ಭಾರತ ಅಂತ ಹೇಳಿದರೆ ಗೊತ್ತಿಲ್ಲ, ನನಗೆ ಭಾರತದ ಎಲ್ಲ ಕಡೆ ಏನಾಗಿದೆ ಅಂತ. ಕರ್ನಾಟಕದಲ್ಲಂತೂ ಅದೊಂದು ಪ್ರಪ್ರಥಮ ಪ್ರಯತ್ನವೇ ಆಗಿತ್ತು. ಇವತ್ತೂ ಸಹ ಆ ಆಶಯವನ್ನು ಹಾಗೆ ಉಳಿಸ್ಕೊಂಡು ಬಂದಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಆಗಿದ್ದೇನೆಂದರೆ, ಮೂರು ಬಹಳ ಮುಖ್ಯವಾದ 70ರ ದಶಕದಲ್ಲಿ ಸಾಂಸ್ಕೃತಿಕವಾಗಿ ಗಮನಿಸಬೇಕಾಗಿರೋ ಅನೇಕ ಚಳುವಳಿಗಳು ಬಂದು, ರೈತ ಚಳುವಳಿ ಇತ್ತು, ಮಹಿಳಾ ಚಳುವಳಿ ಇತ್ತು, ಕಾರ್ಮಿಕರ ಚಳುವಳಿ, ಇವೆಲ್ಲ ಬಂದು ನಿಜ. ಆದರೆ ನೀವು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಗಮನಿಸಬೇಕಾಗಿರೋವಂಥದ್ದು ಸಮುದಾಯದಂಥ ಒಂದು ಸಂಘಟನೆ, ರಂಗಭೂಮಿಯ ಸಂಘಟನೆ ಉಂಟು ಮಾಡಿದ ಪರಿಣಾಮ ಇರ್ಬೋದು, ದಲಿತ ಸಂಘರ್ಷ ಸಮಿತಿ ಉಂಟು ಮಾಡಿದಂಥ ಪರಿಣಾಮ ಇರ್ಬೋದು, ಆ ನಂತರದಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆ ಹುಟ್ಟಿದ ನಂತರದಲ್ಲಿ ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಮಾಡಿದ ಪರಿಣಾಮ ಇರ್ಬೋದು. ಇವೆಲ್ಲ ಬಹಳ ಮುಖ್ಯವಾದವು. ಈ ಸಂಘಟನೆಗಳೆಲ್ಲ ಏನು ಮಾಡಿದ್ವು ಅಂದರೆ, ಇದರ ಜೊತೆಗೆ ಮಹಿಳಾ ಚಳವಳಿನೂ ಅದೇ ಸಂದರ್ಭದಲ್ಲಿ ತೀವ್ರವಾಗಿತ್ತು. ಒಂದು ಲೇಖಕರಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇರಬೇಕು, ಬಹಳ ಮುಖ್ಯವಾಗಿ. ದಂತಗೋಪುರದಲ್ಲಿ ಕೂತಿರುವುದು ಲೇಖಕರ ಮುಖ್ಯವಾದ ಲಕ್ಷಣ ಅಲ್ಲ ಅಂತ. ಅದರರ್ಥ ಲೇಖಕರಾಗಾದ್ರೆ ಹೇಗೆ ಪ್ರತಿಕ್ರಿಯಿಸಬೇಕು, ಸಾಮಾಜಿಕ ಜವಾಬ್ದಾರಿ ಅಂತಂದ್ರೆ ಏನು, ಸಮಾಜದ ಆಗು ಹೋಗುಗಳು ಮತ್ತು ವಿದ್ಯಮಾನಗಳನ್ನು ಕುರಿತಂತೆ ಯಾವುದೇ ಒಬ್ಬ ಸಾಹಿತಿ ಇದಾರಲ್ಲ, ಕುರುಡಾಗಿರಬಾರದು ಮತ್ತು ಕಿವಿ ಇಲ್ಲದೆ ಇರಬಾರದು, ಕಿವುಡನೂ ಆಗಿರಬಾರ್ದು, ಕುರುಡು ಆಗಿರಬಾರ್ದು, ಅದಕ್ಕೆ ಪ್ರತಿಕ್ರಿಯಿಸ್ತಾ ಇರಬಹುದು. ಅದರಲ್ಲಿ ನೇರವಾಗಿ ತೊಡಗಿಸಿಕೊಳ್ಬೋದು ಕೆಲವರು. ಇನ್ನು ಕೆಲವರು ನೇರವಾಗಿ ತೊಡಗಿಸಿಕೊಳ್ಳದೆಯೂ ಸಹ ಅದಕ್ಕೆ ಪೂರಕವಾದ ಆಶಯವನ್ನು ಇಟ್ಕೊಂಡಿರುವಂಥ ಬರವಣಿಗೆಗಳನ್ನು ಮಾಡ್ತಾ ಬರ್ತಿರ್ಬೋದು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪ್ರತಿಕ್ರಿಯಿಸೋಕೆ ಸಾಧ್ಯ ಇರುತ್ತೆ. ಎಲ್ಲರೂ ಬೀದಿಗೆ ಬನ್ನಿ ಅಂತ ಹೇಳೋಕ್ಕಾಗೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ. ಈಗ ಬಂಡಾಯ ಅಥವಾ ದಲಿತ ಹುಟ್ಟೋದಕ್ಕಿಂತ ಮುಂಚೆ ಸಮಾನತೆಯ ಆಶಯಗಳನ್ನು ಕುರಿತಂತೆ ಕನ್ನಡ ಸಾಹಿತ್ಯದಲ್ಲಿ ಏನೂ ಇರಲಿಲ್ವಾ ಅಂದರೆ, 850ರಿಂದಲೇ ಸಮಾನತೆಯ ಆಶಯಗಳಿವೆ ಕನ್ನಡ ಸಾಹಿತ್ಯದ ಒಳಗಡೆ. ಕವಿರಾಜ ಮಾರ್ಗಕಾರನಿಂದ ಹಿಡಿದು ಇಲ್ಲಿಯವರೆಗೆ ಅನೇಕ ಘಟ್ಟಗಳನ್ನು ನಾವು ನೋಡ್ತಾ ಬರ್ಬೋದು. ಕವಿರಾಜ ಮಾರ್ಗಕಾರ ಇರ್ಬೋದು, ಪಂಪ ಇರ್ಬೋದು, ಬಸವಣ್ಣ ಇರ್ಬೋದು, ಕುಮಾರವ್ಯಾಸನಂತವರ ಆಹಾರ ಸಂಸ್ಕೃತಿಯ ಬಗೆಗೆ ಹೇಳಿದ್ದನ್ನ ಅನೇಕರು ಮರೆತಿದ್ದಾರೆ ನಮ್ಮಲ್ಲಿ. ಕೆಲವರನ್ನು ಮಾತ್ರ ಇಟ್ಕೊಂಡು ಕೆಲವರನ್ನು ಮರೆಯೋ ಅಭ್ಯಾಸ ಇದೆ ನಮ್ಮಲ್ಲಿ. ಆಹಾರ ಸಂಸ್ಕೃತಿಯ ಸಮಾನತೆಯ ಬಗೆಗೆ ಕುಮಾರವ್ಯಾಸ ಮಾತಾಡ್ತಾರೆ ಆ ಕಾಲದೊಳಗಡೆ. ಇವತ್ತೆಷ್ಟು ಪ್ರಸ್ತುತ ಅನ್ನೋದು ನೋಡಿ ನೀವು. ಹಾಗೆ ಉದ್ದಕ್ಕೂ ನಮ್ದೊಂದು ಪರಂಪರೆ ಇದೆ ಅನ್ನೋದು ನಿಜ. ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಬಂದಾಗ ಚಳುವಳಿಯಲ್ಲಿ ನೇರವಾಗಿ ಭಾಗವಹಿಸದೆಯೂ ಸಹ ಚಳುವಳಿಯ ಆಶಯಗಳನ್ನು ಪ್ರತಿನಿಧಿಸಿದಂತಹ ಕುವೆಂಪು, ಬೇಂದ್ರೆ ಮುಂತಾದವರು ನಮ್ಮಲ್ಲಿದ್ದಾರೆ. ಹಾಗಾಗಿ ನಾನು ಚಳುವಳಿಯನ್ನು ಸಾಮಾನ್ಯವಾಗಿ ಎರಡು ರೀತಿಯಲ್ಲಿ ನಾನು ವಿಂಗಡಿಸೋಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು ಮನಾತ್ಮಕ ಚಳುವಳಿ, ಇನ್ನೊಂದು ಕ್ರಿಯಾತ್ಮಕ ಚಳುವಳಿ. ಮನಾತ್ಮಕ ಚಳುವಳಿ ಏನಂದರೆ, ತನ್ನ ಮನಸ್ಸಿನ ಒಳಗಡೆ ಒಂದು ಚಳುವಳಿಯನ್ನು ಇಟ್ಕೊಂಡಿರುತ್ತೆ. ಈಗ ಕುವೆಂಪು ಅವರು ಬೀದಿಗೆ ಬಂದ್ರ ಅಂತ ಕೇಳ್ಬೋದು. ಅವರು ಬೀದಿಗೆ ಬರಬೇಕಾದ ಅಗತ್ಯ ಇರಲಿಲ್ಲ ಆಗ ಕುವೆಂಪು ಅವರು. ಆದರೆ ಯಾರು ಹೋರಾಟಗಳನ್ನು ನಡೆಸ್ತಾರೆ, ಆ ಹೋರಾಟಗಳಿಗೆ ಪೂರಕವಾದಂಥ ಒಂದು ಸೈದ್ಧಾಂತಿಕವಾದಂಥ ತಿಳುವಳಿಕೆಯನ್ನು, ಪ್ರತಿಪಾದನೆಯನ್ನು ಕೊಟ್ಟಂಥವರು ನಮ್ಮ ರಾಷ್ಟ್ರಕವಿ ದಾರ್ಶನಿಕ ಕುವೆಂಪು ಅವರಾಗಿದ್ದರು. ಆ ಕಾಲದ ಒಳಗಡೆ ಅವ್ರು ಏನನ್ನ ಮಾಡಬೇಕು, ನಾವು ಯುವಕರನ್ನು ಏನು ಮಾಡಬೇಕು, ಅವರ ಕೃತಿಗಳನ್ನು ಓದಿದರೆ ಗೊತ್ತಾಗುತ್ತೆ. ಅವರ ಕಾವ್ಯ ಅಷ್ಟೇ ಅಲ್ಲ, ಅವರು ಬರೆದಿರೋ ಲೇಖನಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆಯೇ ಬೇಂದ್ರೆ ಅವರಂತೀರಿ ಪುಟ್ಟ ವಿಧವೆ ಅನ್ನುವಂಥ ಪದ್ಯವನ್ನು ಬರೆದದ್ದಿರ್ಬೋದು, ಅನ್ನಾವತಾರ ಬರೆದದ್ದಿರ್ಬೋದು, ಕುರುಡು ಕಾಂಚನ ಬರೆದಿದ್ದಿರ್ಬೋದು. ಹೀಗೆ ಉದಾಹರಣೆ ಕೊಡ್ತಾ ಹೋಗ್ಬೋದು. ಹಾಗೆ ಕುವೆಂಪು ಅವರು ಕಲ್ಕಿ ಕುರಿತು ಬರೆದದ್ದು ಇರಬಹುದು, ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಪಾಲು ಅಂತ ಹೇಳಿದ್ದಿರ್ಬೋದು, ಶ್ರೀಸಾಮಾನ್ಯನೇ ಭಗವತ್ಮಾನ್ಯಂ ಅಂತ ಹೇಳಿದ್ದಿರ್ಬೋದು. ಇವೆಲ್ಲ ಏನಂದ್ರೆ, ಇವೆಲ್ಲ ಚಳುವಳಿಯ ಅಂಶಗಳೇನೇನೆ. ಆದರೆ ಅವೆಲ್ಲ ಮನಾತ್ಮಕ ಚಳುವಳಿಗಾರರು. ಅವರೆಲ್ಲರೂ ತಮ್ಮ ಮನಸ್ಸಿನಲ್ಲೇ ಚಳುವಳಿಯೊಂದನ್ನು ಇಟ್ಟುಕೊಂಡು ಆ ಮುಖಾಂತರವಾಗಿ ತಮ್ಮ ಸಾಹಿತ್ಯದ ಮುಖಾಂತರ ಅಭಿವ್ಯಕ್ತಿ ಮಾಡಿದಂಥವರು ಅವರೆಲ್ಲರೂ. ಆದರೆ 70ರ ದಶಕದ ಒಳಗಡೆ ಆದಂತಹ ಬದಲಾವಣೆ ಇದೆಯಲ್ಲ, ಅದು ನಾವು ಮನೆಯಲ್ಲಿ ಅಷ್ಟೇ ಕೂತ್ಕೊಂಡಿರೋದಲ್ಲ. ನಾವು ಚಳುವಳಿಯ ಸಂಗಾತಿಗಳಾಗಬೇಕು, ಲೇಖಕರಾಗಿರ್ತಕ್ಕಂಥವ್ರು. ಲೇಖಕರು ಅಂದಾಗ ಲೇಖಕ, ಲೇಖಕಿಯರು, ಒಟ್ಟು ಸಾಂಸ್ಕೃತಿಕ ಚಿಂತಕರು, ಇವರೆಲ್ಲ
ಚಳುವಳಿಯ ಸಂಗಾತಿಗಳು, ನೇರವಾಗಿ ಚಳುವಳಿಯ ತುಮಕೂರು ಕೆಲವರು ಇರ್ತಾರೆ, ಕಡೆ ಪಕ್ಷ ಚಳುವಳಿಗೆ ಪೂರಕವಾದಂತಹ ಚಿಂತನಾ ಕ್ರಮವೊಂದನ್ನು ರೂಪಿಸ್ತರೂ ಇರ್ತಾರೆ. ಹೀಗೆ ಎರಡೂ ನೆಲೆಗಳಲ್ಲಿ ನಮ್ಮ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ನಾನು ಕೇವಲ ಬಂಡಾಯ ಸಾಹಿತ್ಯ ಸಂಘಟನೆ ಅಂತ ಹೇಳೋದಿಲ್ಲ, ಎಲ್ಲ ಪ್ರಗತಿಪರ ಸಂಘಟನೆಯ ಸಂಗಾತಿಗಳು ಎರಡೂ ನೆಲೆಯಲ್ಲಿ ಕೆಲಸವನ್ನು ಮಾಡ್ತಾ ಬಂದಿರೋದನ್ನು ನಾವು ನೋಡ್ತಿದ್ದೇವೆ. ವಿಶೇಷ ಏನು ಅಂದರೆ, ದಲಿತ ಬಂಡಾಯ ಸಾಹಿತ್ಯ ಚಳುವಳಿಗಳು ಹುಟ್ಟಿದಂಥ ಸಂದರ್ಭದಿಂದ 3 ಸಂವೇದನೆಗಳು ಮುಂಚೂಣಿಗೆ ಬಂದವು. ಒಂದು ದಲಿತ ಸಂವೇದನೆ, ಸ್ತ್ರೀ ಸಂವೇದನೆ ಮತ್ತು ಮುಸ್ಲಿಂ ಸಂವೇದನೆ. ದಲಿತ ಸಂವೇದನೆ, ಸ್ತ್ರೀ ಸಂವೇದನೆ ಮತ್ತು ಮುಸ್ಲಿಂ ಸಂವೇದನೆಯ ಪರಿಕಲ್ಪನೆಗಳು ಮುಂಚೂಣಿಗೆ ಬಂದದ್ದೇನೇನೆ ಸಮುದಾಯ, ದಲಿತ ಮತ್ತು ಬಂಡಾಯ ಸಾಹಿತ್ಯ ಚಳವಳಿಗಳು ಹುಟ್ಟಿದ ನಂತರದಲ್ಲಿ ಮುಂಚೂಣಿಗೆ ಬಂದವು. ಅವಿರಲಿಲ್ಲ ಅಂತ ಹೇಳ್ತಿಲ್ಲ ನಾನು, ಮುಂಚೂಣಿಗೆ ಬಂದವು ಅನ್ನೋದು ಬಹಳ ವಿಶೇಷವಾದ. ಈ ಚರಿತ್ರೆಯನ್ನು ನಾವು ಮರಿಬಾರದು. ಹಾಗಾಗಿ ಈ ಒಟ್ಟು ಚರಿತ್ರೆಯ ಜೊತೆಗೆ ಒಂದು ತಾತ್ವಿಕ ತಿಳುವಳಿಕೆಯೊಂದನ್ನು ಹೊಸ ತಲೆಮಾರಿನವರಿಗೆ ದಾಟಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಲ್ಲಿದ್ರೆ ನಮ್ಮ ನಂತರದ ಏನು, ನಾನು ನೆಹರು ನಂತರ ಏನು ಅನ್ನೋಂಥ ಪ್ರಶ್ನೆಯನ್ನು ಹಾಕ್ತಾ ಇದ್ದೆ ಒಂದು ಕಾಲದಲ್ಲಿ, ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ. ಆದರೆ ನಮ್ಮ ನಂತರ ಎಲ್ಲವೂ ಶೂನ್ಯವಾಗುತ್ತೆ ಎನ್ನುವ ನಿರಾಶವಾದಿ ನಾನಲ್ಲ. ನಿಜ ಹೇಳೋದಾದರೆ ಆಶಾವಾದವನ್ನು ಇಟ್ಕೊಳ್ಳದೆ ಇದ್ರೆ ಕೆಲಸನೇ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಮುಂದಿನ ತಲೆಮಾರಿಗೆ ದಾಟಿಸುವ ಜವಾಬ್ದಾರಿ ನಮ್ಮದೊಂದಿರುತ್ತಲ್ಲ, ನಮ್ಮ ಜವಾಬ್ದಾರಿಗಳನ್ನು ಮೊದಲು ನಾವು ನಿರ್ವಹಿಸಬೇಕು. ಆಮೇಲೆ ಅವ್ರಿಗೆ ಹೇಳುವ ಹಕ್ಕಿರುತ್ತೆ ನಮಗೆ. ಆ ಜವಾಬ್ದಾರಿ ಇದೆಯಲ್ಲ, ಅಂದರೆ ಪ್ರಗತಿಪರವಾದಂತಹ ಪ್ರಜಾಸತ್ತಾತ್ಮಕವಾದಂತಹ ಚಿಂತನಾ ಕ್ರಮಗಳನ್ನು, ತಾತ್ವಿಕ ವಿಧಾನಗಳನ್ನು ಹೊಸ ತಲೆಮಾರಿನವರಿಗೆ ದಾಟಿಸುವ ಕೆಲಸವೊಂದನ್ನು ನಮ್ಮ ಎಲ್ಲ ಸಂಘಟನೆಗಳು ಮಾಡಬೇಕಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದರ ಫಲವಾಗಿಯೇ ಬಂಡಾಯ ಸಾಹಿತ್ಯ ಸಂಘಟನೆ ಇಡೀ ವರ್ಷ, ಈ ವರ್ಷ 2026ರಲ್ಲಿ ಬಂಡಾಯ ಸಾಹಿತ್ಯ ಹೊಸ ತಲೆಮಾರು ಎನ್ನುವ ಅಭಿಯಾನವನ್ನು ಆರಂಭಿಸಿ, ಇದು 2ನೇ ಕಾರ್ಯಕ್ರಮ. ಆಗಲೇ ನಾನು ಹೇಳಿದಾಗ ಅನೇಕ ಜಿಲ್ಲೆಗಳಲ್ಲಿ ಇದು ನಡೀತಾ ಹೋಗುತ್ತೆ ಅನ್ನೋದನ್ನು ಮರಿಬಾರದು. ಇದರಿಂದ ಆದದ್ದು ಏನಂದರೆ, ಒಟ್ಟು ಒಂದು ಸಾಮಾಜಿಕ ಜವಾಬ್ದಾರಿಯೊಂದನ್ನು ನಮ್ಮ ಈ ಚಳವಳಿಗಳು ಹುಟ್ಟಾಕಿದ್ವು ಅಂತ ಹೇಳಿದೆ. ಅದರ ಜೊತೆಗೆ ಸಾಮಾಜಿಕ ಸಾಂಸ್ಕೃತಿಕ ಚಲನಶೀಲತೆಗೆ ಕಾರಣ ಅದು. ಇದು ಬಹಳ ಮುಖ್ಯ. ಜಡತ್ವಕ್ಕೆ ಮೀರಿದ ಚಲನಶೀಲತೆ ಇದೆಯಲ್ಲ ಒಂದು ಸಮಾಜದೊಳಗಡೆ, ಅದನ್ನು ನಾವು ಕಾಪಾಡಿಕೊಂಡಿದ್ರೆ ಯಾವತ್ತೋ ಒಂದು ದಿವಸ ನಮಗೆ ಬೇಕಾದಂಥದ್ದು ಬರಬಹುದು ಎನ್ನುವ ಕನಸನ್ನು ಕಟ್ಟಕ್ಕೆ ಸಾಧ್ಯ ಇದೆ. ಕನಸುಗಳನ್ನೇ ಕೊಲ್ತಿರೋ ಕಾಲದ ಒಳಗಡೆ ಕನಸುಗಳನ್ನು ಜೀವಂತವಾಗಿಡೋದಿದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಏಕೆಂದರೆ ತುಂಬ ನಿರಾಶೆ ಹೋದರೆ, ತುಂಬ ಹತಾಶೆಗೆ ಹೋದರೆ ಏನಾಗ್ಬೋದು, ನಿರಾಶೆ ಆದರೂ ಒಂದು ಹಂತ, ಆದರೆ ಹತಾಶೆಗೆ ಹೋಗ್ಬಿಟ್ರೆ ಏನಾಗ್ಬೋದು ಅಂದರೆ ಹತಾಶೆ ಆತ್ಮಹತ್ಯೆಗೆ ಹೋಗ್ಬಿಡುತ್ತೆ ಕಡೆಗೆ. ಸೊ ಅಂಥದ್ದೊಂದು ಸನ್ನಿವೇಶ ನಮ್ಮ ಸಮಾಜದೊಳಗಡೆ ಹೊಸ ತಲೆಮಾರಿನಲ್ಲಿ ವಿಶೇಷವಾಗಿ ಸೃಷ್ಟಿ ಆಗಬಾರದು ಅಂತ. ಅಲ್ಲಿ ಸೃಷ್ಟಿ ಆಗಬಾರದು ಅಂದರೆ ನಾವು ನಮಗೆ ನಾವೇ ಹಳೆ ತಲೆಮಾರು ಅಂತ ಏನು ಹಣೆ ಪಟ್ಟಿ ಅಂಟಿಸ್ಕೊತೀವಲ್ಲ, ನಾನಂತೂ ಹಳೆ ತಲೆಮಾರು ಅಂತ ನಾನು ಯಾವತ್ತೂ ಕರ್ಕೊಳ್ಳೋದೇ ಅಲ್ಲ. ನಾನು ಸದಾ ಕಾಲ ನಾನು ಹೊಸ ತಲೆಮಾರಿನವನು ಅಂತ ನಾನು ಭಾವಿಸ್ಕೊಳ್ಳೋದು. ಹಾಗಾಗಿ ನಾವು ಯಾರು ನೀವೆಲ್ಲ ಈ ಯುವಕರು ಸೇರಿ ಅಥವಾ ಯುವತಿಯರು ಸೇರಿ ಹಿರಿಯರು ಅಂತ ಯಾರು ಕರೀತಾರ, ಹಿರಿಯರೆಲ್ಲ ಮೊದಲು ಅಂದ್ಕೋಬೇಕಾಗಿರೋದೇನೆಂದರೆ ನಾವು ಹೊಸ ತಲೆಮಾರಿನವರು ಅಂತ. ನಾವು ಹೊಸ ತಲೆಮಾರಿನವರಾಗಿ ಮನಸ್ಸಿನೊಳಗಡೆ ಹೃದಯಸ್ಥ ಮಾಡಿಕೊಂಡ್ರೆ, ನಮ್ಮ ಮನಸ್ಸಿನೊಳಗಡೆ ಆ ಹೊಸ ತಲೆಮಾರಿನ ಒಂದು ಚೈತನ್ಯ ಬರೋಕ್ಕೆ ಸಾಧ್ಯ ಆದರೆ, ನಾವು ಸಮಕಾಲೀನ ಸಂದರ್ಭಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ, ಅಪ್ಡೇಟ್ ಆದರೆ, ನಾವು ಹೊಸ ತಲೆಮಾರಿಗೆ ಏನಾದರೂ ಹೇಳುವಂಥ ಹಕ್ಕನ್ನು ಪಡಿತೇವೆ. ಇಲ್ಲದೇ ಇದ್ದರೆ ಎಲ್ಲ ತಲೆಮಾರು ಕೆಟ್ಟೋಗ್ಬಿಡ್ತಪ್ಪ ಅಂತ ಹೇಳುವ ಯಾವುದೇ ಹಕ್ಕು ನಮ್ಗೆ ಇರೋದಿಲ್ಲ ಅಂತ ಭಾವಿಸ್ಕೊಂಡಿದ್ದೇನೆ. ಅದರ ಫಲವೇ ಈಗ ನಡೀತಾ ಇರುವಂಥ ಈ ಅಭಿಯಾನ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವತ್ತಿನ ವಿಷಯ ಇದೆಯಲ್ಲ, ನಾನು ಹೆಚ್ಚು ಅದರ ಒಳಗಡೆ ಪ್ರವೇಶ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವರಿಬ್ಬರ ಭಾಷಣಕ್ಕೆ ಅತಿಕ್ರಮ ಪ್ರವೇಶ ಮಾಡಬಾರ್ದು. ಅತಿಕ್ರಮಣ ಮಾಡೋದಕ್ಕೆ ಬೇಕಾದಷ್ಟು ಜನ ಭೂ ಒಡೆಯರಿದ್ದಾರೆ ನಮ್ಮ ರಾಜ್ಯದ ಒಳಗಡೆ, ಅವರು ಅತಿಕ್ರಮಣ ಮಾಡ್ತಿರ್ತಾರೆ. ಆದರೆ ಅವರ ಭಾಷಣದ ಅತಿಕ್ರಮವನ್ನು ಹೆಚ್ಚು ಮಾಡದೆ, ಅಕಸ್ಮಾತ್ ಅವ್ರು ಹೇಳಬೇಕಾದ ವಿಷಯಗಳನ್ನು ನಾನೇನಾದರೂ ಪ್ರಸ್ತಾಪ ಮಾಡಿದರೆ ಅದನ್ನು ಅವರು ತಪ್ಪಾಗಿ ತಿಳ್ಕೋಬಾರ್ದು ಅಂತಲೇ ಮೊದಲೇ ನಾನು ಕೋರಿಕೆಯನ್ನು ಸಲ್ಲಿಸಿ ಕೆಲವು ವಿಚಾರಗಳನ್ನು ಇವತ್ತಿನ ವಿಷಯದ ಬಗ್ಗೆ ದಿಕ್ಸೂಚಿಯಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ವಿಷಯದಲ್ಲಿ ಮುಖ್ಯವಾಗಿ ಸಾಹಿತ್ಯ, ಚರಿತ್ರೆ, ಪುರಾಣ, ಪಯಣ, ಸಮಾಜ ಈ 5 ಪದಗಳಿರೋದನ್ನು ನಾವು ನೋಡ್ತಿದ್ದೇವೆ ಇವತ್ತಿನ ಈ ವಿಷಯದಲ್ಲಿ. ಈ ವಿಷಯನೇ ಇರೋದು ಇವತ್ತು ಬಹಳ ವಿಶೇಷವಾದದ್ದು ಏನು ಅಂತ ಅಂದರೆ, ಕನ್ನಡ ಸಾಹಿತ್ಯದಲ್ಲಿ ಚರಿತ್ರೆ ಮತ್ತು ಪುರಾಣ ಪಯಣ ಸಾಮಾಜಿಕ ನೆಲೆಗಳು ಅಂತ ಹೇಳಿ.
ಚರಿತ್ರೆ ಮತ್ತು ಪುರಾಣಗಳನ್ನು ಕುರಿತಂತೆ ನಮ್ಮಲ್ಲಿ ಅನೇಕ ಅಪವ್ಯಾಖ್ಯಾನಗಳು ಇರೋದು ಉಂಟು. ಆ ಕಾರಣಕ್ಕಾಗಿಯೇ ಚರಿತ್ರೆ ಮತ್ತು ಪುರಾಣಗಳನ್ನು ಕುರಿತಂತ ನಿಜವಾದ ತಾತ್ವಿಕ ತಿಳುವಳಿಕೆಯೊಂದನ್ನು ನಾವು ದಾಟಿಸಬೇಕಾದಂಥ ಜವಾಬ್ದಾರಿಯನ್ನು ನಾವು ಇಟ್ಕೊಂಡಿದ್ದೇವೆ ಅಂದ್ಕೊಂಡಿದ್ದೇನೆ. ಇಡೀ ವಿಷಯದಲ್ಲಿ ನೋಡಿ, ಸಾಹಿತ್ಯ ಇದೆ, ಅಲ್ಲಿ ಚರಿತ್ರೆ ಇದೆ, ಪುರಾಣ ಇದೆ, ಪಯಣ ಇದೆ, ಸಮಾಜ ಇದೆ. ಮುಖ್ಯವಾಗಿ ಪಯಣ ನನಗೆ ಬಹಳ ಇಷ್ಟವಾದ್ದು, ನಾನೇ ಹಾಕಿದ ಪದ ಅದು. ಅಂದರೆ ಯಾವುದೇ ಚರಿತ್ರೆಗೆ, ಯಾವುದೇ ಪುರಾಣಕ್ಕೆ, ಯಾವುದೇ ಸಮಾಜಕ್ಕೆ ಪಯಣ ಬಹಳ ಮುಖ್ಯ. ಅಂದರೆ ಒಂದು ಪಯಣ ಅಂದರೆ ಚಲನೆ ಅದು. ಈಗ ಪುರಾಣಗಳನ್ನು ನೋಡಿ, ಯಾವುದೇ ಪುರಾಣ, ನಾನು ಪುರಾಣಗಳ ಬಗ್ಗೆ ಬಂದಾಗ ಅದನ್ನು ಸ್ಪಷ್ಟಪಡಿಸ್ತೇನೆ. ಚರಿತ್ರೆಯಾಗಲಿ ಪುರಾಣವಾಗಲಿ ಯಾವತ್ತೂ ಸ್ಥಗಿತವಾದದ್ದಲ್ಲ. ಇಲ್ಲಿ ಚರಿತ್ರೆಯ ಅನೇಕ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಕೂತಿದ್ದಾರೆ. ಚರಿತ್ರೆ ಇದೆಯಲ್ಲ, ಪುರಾಣ ಇದೆಯಲ್ಲ, ಯಾವುದು ಸ್ಥಗಿತ ಅಲ್ಲ. ಅದು ಸ್ಥಗಿತ ಅಂತ ತಿಳ್ಕೊಂಡು ಕೂಡಲೇ ಅದರ ಸಾವಿನ ಸಮೀಪಕ್ಕೆ ಹೋಗ್ತಿರುತ್ತೆ ಅಂತ ಅರ್ಥ. ಚರಿತ್ರೆಗೆ ಒಂದು ಚಲನಶೀಲತೆ ಇರುತ್ತೆ ಯಾವತ್ತೂ. ಚರಿತ್ರೆ ಅಂದರೆ ಹಳೆಯದಷ್ಟೇ ಅಲ್ಲ. ಈಗ ನಾವು ನಿಂತಿದ್ದೀವಲ್ಲ, ಇದು ಒಂದು ಚರಿತ್ರೆ ಏನೇನು, ಇದನ್ನ ಹಳೆಯದು ಅಂತ ಹೇಳಿ ಮುಂದಿನವ್ರು ಹೇಳಬೇಕಷ್ಟೇನೇನೆ. ಹಾಗಾಗಿ ಚರಿತ್ರೆ ಸದಾ ಚಲನಶೀಲವಾಗಿರುತ್ತೆ, ಪುರಾಣನೂ ಚಲನಶೀಲವಾಗಿರುತ್ತೆ. ಇಂಥ ಸಂದರ್ಭದ ಒಳಗಡೆ ಇವತ್ತೇನಾಗ್ತಿದೆ ಅಂತಂದರೆ, ಚರಿತ್ರೆಯ ವಿಷಯವನ್ನು ವಿಶೇಷವಾಗಿ ಇತಿಹಾಸ ತಜ್ಞರಿಗಿಂತ ಹೆಚ್ಚಾಗಿ ರಾಜಕೀಯ ಪಕ್ಷದವರು ಮತ್ತು ರಾಜಕೀಯ ವಕ್ತಾರರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಶುರು ಮಾಡಿದ್ದಾರೆ. ಒಂದು ಕಾಲ ಬಂದ್ಬಿಡ್ಬೋದು ಏನಂತಂದ್ರೆ, ನೈಜ ಇತಿಹಾಸಕಾರರಿಗೆ ಕಡ್ಡಾಯ ರಜೆಯನ್ನು ಘೋಷಿಸಲಾಗಿದೆ. ಕಡ್ಡಾಯ ರಜೆಯನ್ನು ಘೋಷಿಸಿ, ನೀವು ಸುಮ್ಮನೆ ಕೂತ್ಕೊಂಡ್ಬಿಡ್ರಪ್ಪ, ನಾವು ಮಾತಾಡ್ತೇವೆ ಅಂದ್ರೆ ನಾವೇ ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ಚರಿತ್ರೆಯ ವಿಚಾರಗಳನ್ನು ಹೇಳ್ತಕ್ಕಂಥ ರಾಜಕೀಯ ಪಕ್ಷದ ನಾಯಕರುಗಳಿದ್ದಾರೆ, ರಾಜಕೀಯ ಪಕ್ಷಗಳ ವಕ್ತಾರರಿದ್ದಾರೆ. ಹಾಗಾದ್ರೆ ರಾಜಕೀಯ ಪಕ್ಷದವರು ಅವ್ರ ವಕ್ತಾರರು ಏನು ಮಾತಾಡಬಾರ್ದ? ರಾಜಕೀಯದವರು ಸಾಹಿತ್ಯ ಕುರಿತು ಮಾತಾಡಬಾರ್ದ? ಚರಿತ್ರೆ ಕುರಿತು ಮಾತಾಡಬಾರ್ದಾದ್ರೆ ಮಾತಾಡಬೇಕು. ಯಾವಾಗ ಅದರ ಬಗೆಗೆ ಸಾಕಷ್ಟು ಅಧ್ಯಯನ ಇದ್ದಾಗ. ಅಧ್ಯಯನವೇ ಇಲ್ಲದೆ ಇದ್ದಾಗ ಏನಾಗ್ಬಿಡುತ್ತೆ ಅಂತಂದ್ರೆ, ನೈಜ ಚರಿತ್ರೆಯ ಶೋಧ ಇದೆಯಲ್ಲ, ಅದಕ್ಕೆ ಧಕ್ಕೆ ಬರುತ್ತೆ. ನೈಜ ಚರಿತ್ರೆಯ ಶೋಧ, ಯಾವುದೇ ಚರಿತ್ರೆಯನ್ನು ಕಟ್ಕೊಡೋದು ಶೋಧದ ಮುಖಾಂತರ, ಸಂಶೋಧನೆಯ ಮುಖಾಂತರವಾಗಿ ಕಟ್ಕೊಡ್ಬೇಕು. ಇಲ್ಲಿದ್ರೆ ಪದರದ ಮಾತುಗಳನ್ನು ಆಡ್ತಾ ಏನಾಗಿದ್ದು ಬಿಡುವುದು. ಒಂದು ಚರಿತ್ರೆ ಅನ್ನೋದು ನಿಜ. ಈಗ ಸಮಾಜ ಅಂದಾಗ ಜಾತಿ ಇದೆ, ಧರ್ಮ ಇದೆ, ಪಕ್ಷಗಳಿವೆ, ಅದೆಲ್ಲ ಒಪ್ಕೋತೀನಿ ನಾನು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಯಾವುದೇ ಒಂದು ಚರಿತ್ರೆಯನ್ನ ಅಥವಾ ಇತಿಹಾಸವನ್ನ ಜಾತಿವಾದದ ಹಿನ್ನೆಲೆಯಲ್ಲಿ, ಧಾರ್ಮಿಕ ಮೂಲಭೂತವಾದದ ಹಿನ್ನೆಲೆಯಲ್ಲಿ, ರಾಜಕೀಯ ಪಕ್ಷಗಳನ್ನಷ್ಟೇ ಕೇಂದ್ರವಾಗಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಅದನ್ನು ವಿಶ್ಲೇಷಿಸಬಾರದು, ಹಾಗೆ ಕಟ್ಟಬಾರದು. ಹಾಗೆ ಕಟ್ಟಿದಾಗ ಅದು ಹುಸಿ ಕಟ್ಟುವಿಕೆ ಆಗಿಬಿಡುತ್ತೆ. ಅದು ನೈಜವಾದದ್ದಾಗಿರೋದಿಲ್ಲ. ಅದರಿಂದ ಇವತ್ತು ಬಹಳ ದೊಡ್ಡ ಜವಾಬ್ದಾರಿ ಇರೋದು ನನಗನ್ಸೋದು ಸಾಹಿತಿಗಳಿಗಷ್ಟೇ ಅಲ್ಲ, ಚರಿತ್ರಕಾರರಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಇವತ್ತು. ಏಕೆಂದರೆ ನಾನಾ ಥರದ ಸಂಕಥನಗಳು ಹುಟ್ಟುಕೊಳ್ತಿರುವಂತಹ ಕಾಲದ ಒಳಗಡೆ ನಾವಿದ್ದೇವೆ. ಒಂದೊಂದು ಕಟ್ಟಡ ಸಿಕ್ಕಿದ್ರೆ ಸಾಕು, ಆ ಕಟ್ಟಡದ ಇತಿಹಾಸವನ್ನೇ ಬದಲಾಯಿಸುವಂಥ ಸಂದರ್ಭ ಇದೆ. ಅದು ಹೇಗೆ, ಏನು, ನಿಜವಾದ್ದೇನು, ನಿಜ ಅಲ್ಲದೇ ಇರೋದೇನು, ಅಂದರೆ ಜನ ಏನಾಗಬೇಕು, ಸಾಮಾನ್ಯ ಜನರಲ್ಲಿ ಏನನ್ನು ಮೂಡಿಸಲಾಗ್ತಿದೆ. ಅದರಿಂದ ನಿಜವಾದ ಚರಿತ್ರೆಯ ಶೋಧ ಅದು ಜಾತಿವಾದದ ಶೋಧ ಆಗಬಾರ್ದು, ಧಾರ್ಮಿಕ ಮೂಲಭೂತವಾದದ ಶೋಧ ಆಗಬಾರ್ದು, ಹಾಗೇನೆ ರಾಜಕೀಯ ಪಕ್ಷಗಳ ನೆಲೆಯಿಂದ ಬಂದಂಥ ಶೋಧ ಆಗಿರಬಾರ್ದು. ಆದರೆ ಅದಕ್ಕೊಂದು ಸೈದ್ಧಾಂತಿಕತೆ ಇರುತ್ತೆ. ಸೈದ್ಧಾಂತಿಕತೆ ಇರಬಾರ್ದು ಅಂತ ನಾನು ಹೇಳೋದಿಲ್ಲ. ಈಗ ರೋಮಿಲಾ ಥಾಪರ್ ಥರದವ್ರು ಇರ್ಬೋದು, ಇರ್ಫಾನ್ ಹಬೀಬ್ ಅಂತವ್ರು ಇರ್ಬೋದು, ಬಿಪಿನ್ ಚಂದ್ರ ಅಂತವ್ರು ಇರ್ಬೋದು, ಇವರೆಲ್ಲ ಒಂದು ಸಿದ್ಧಾಂತವನ್ನು ಇಟ್ಕೊಂಡಿದ್ದಂಥವ್ರು. ಆದರೆ ಅವರ ಸಿದ್ಧಾಂತವನ್ನ ಚರಿತ್ರೆಯ ಮೇಲೆ ಹೇರುವುದಕ್ಕೆ ಪ್ರಯತ್ನ ಮಾಡಿದವರಲ್ಲ. ಅವರು ಮರು ವ್ಯಾಖ್ಯಾನ ಮಾಡಿದಂಥವ್ರು ಇತಿಹಾಸವನ್ನು. ರೋಮಿಲಾ ಥಾಪರ್ ಮರು ವ್ಯಾಖ್ಯಾನ ಮಾಡಿದರು, ಹಾಗೇನೆ ಇರ್ಫಾನ್ ಹಬೀಬ್ ಅವರು ಮಾಡಿದರು, ಬಿಪಿನ್ ಚಂದ್ರ ಮಾಡಿದರು. ಇದೆಲ್ಲ ಮರು ವ್ಯಾಖ್ಯಾನ ಮಾಡ್ತಾ ಹೋದ್ರು ಅವರೆಲ್ಲ. ಅದಕ್ಕಾಗಿ ಬಳಸ್ಕೋಬೇಕೇ ಹೊರತು ನಾವು ಚರಿತ್ರೆಯ ಬಗೆಗೆ ಹುಸಿ ಸಂಕಥನಗಳನ್ನು ಕಟ್ಟಬಾರದು. ಯಾರೂ ಕಟ್ಟಬಾರದು, ಯಾವುದೇ ಸಿದ್ಧಾಂತದವರು ಕಟ್ಟಬಾರದು. ಈಗ ಎಚ್ ಕಾರ್ ಅಂತ ಒಬ್ಬ ಇತಿಹಾಸಜ್ಞ ಚರಿತ್ರೆಯನ್ನು ಕುರಿತಂತೆ ಬಹಳ ಒಳ್ಳೆ ಮಾತನ್ನ ಹೇಳ್ತಾನೆ. ಭೂತ ಮತ್ತು ವರ್ತಮಾನಗಳ ವಾಗ್ವಾದ ಅಂತ. ಚರಿತ್ರೆ ಅಂದ್ರೆ ಬರೀ ಚರಿತ್ರೆ ಅಷ್ಟೇ ಅಲ್ಲ, ವರ್ತಮಾನವನ್ನ ಬಿಟ್ಟದ್ದಲ್ಲ ಚರಿತ್ರೆ. ಭೂತ ಮತ್ತು ವರ್ತಮಾನಗಳ ಒಂದು ವಾಗ್ವಾದ ಅಂತ. ಅಷ್ಟೇ ಅಲ್ಲ, ಭೂತ ಮತ್ತು ಭವಿಷ್ಯತ್ತಿನ ನಡುವೆ ನಡೆಯುವ ಒಂದು ಸಂವಾದ ಅಂತ ಹೇಳ್ತಾನೆ ಕಾರ್ ಅಂತಕ್ಕಂಥ ಒಬ್ಬ ಇತಿಹಾಸಜ್ಞ.
ಅದರ ಜೊತೆಗೆ ಇತಿಹಾಸ ಅಂದರೆ ಪ್ರತಿಯೊಂದು ತಲೆಮಾರು ತನ್ನ ಭೂತಕಾಲದ ನಡುವೆ ನಡೆಸುವ ಹೊಸ ಸಂವಾದ ಅಂತ ಕರೀತಾನ. ಪ್ರತಿಯೊಂದು ತಲೆಮಾರು, ಈಗ ಈ ತಲೆಮಾರು, ಇಲ್ಲಿ ಕೂತಿರೋ ತಲೆಮಾರು ಅವರಿಗಿಂತ ಮೇಲಿನವ್ರ ಜೊತೆ ಒಂದು ಸಂವಾದ ನಡೆಸುತ್ತೆ ಚರಿತ್ರೆ ವಿಷಯದಲ್ಲಿ. ಆ ತಲೆಮಾರು ನಮ್ಮಂಥವ್ರ ಜೊತೆ ಒಂದು ಸಂವಾದ ನಡೆಸುತ್ತೆ. ಅಂದರೆ ಪ್ರತಿ ತಲೆಮಾರು ಸಹ ಭೂತಕಾಲದ ಜೊತೆಗೆ ನಡೆಸುವ ಒಂದು ಹೊಸ ಸಂವಾದ ಇದೆಯಲ್ಲ, ಅದು ಚರಿತ್ರೆ ಅಂತ. ಅಂದರೆ ಚರಿತ್ರೆ ಅನ್ನೋದು ಸುಮ್ಮನೆ ಬರೋದಲ್ಲ, ಕೇವಲ ಹಳೆಯದು ಮಾತ್ರ ಅಲ್ಲ, ಅದಕ್ಕೊಂದು ಚಲನಶೀಲತೆ ಇರುತ್ತೆ. ಅದು ವರ್ತಮಾನದಲ್ಲೂ ಇರುತ್ತೆ, ಭೂತದಲ್ಲೂ ಇರುತ್ತೆ, ಭವಿಷ್ಯದ ಕನಸನ್ನು ಕಾಣ್ತಾ ಇರುತ್ತೆ ಅನ್ನುವಂಥ ವಿಚಾರಗಳನ್ನು ಕಾರಂತವ್ರು ಹೇಳ್ತಾರೆ. ಅಷ್ಟೇ ಅಲ್ಲ, ಕ್ರೋಸೆ ಅಂತಕ್ಕಂಥವನಂತೂ ಎಲ್ಲ ಚರಿತ್ರೆಯು ಸಮಕಾಲೀನ ಅಂತ ಹೇಳ್ತಾರೆ. ಆ ಚಿಂತಕನ ಪ್ರಕಾರ ಎಲ್ಲ ಚರಿತ್ರೆಯೂ ಸಮಕಾಲೀನವಾದದ್ದೇನೆ. ಸಮಕಾಲೀನವಾಗದೇ ಇರೋದು ಯಾವುದೂ ಅಲ್ಲ. ಚರಿತ್ರೆ ಅಂದರೆ ಕೇವಲ ದಾಖಲೆಗಳ ಸಂಗ್ರಹ ಅಲ್ಲ. ಅನೇಕರು ಏನು ಅನ್ಕೊಂಡಿರ್ತಾರೆ ಅಂದರೆ ದಾಖಲೆಗಳನ್ನು ಸಂಶೋಧನೆ ಅಂದರೆ ಕೇವಲ ದಾಖಲೆಗಳ ಸಂಗ್ರಹ ಅಲ್ಲ. ಸಂಗ್ರಹಿತವಾದಂಥ ದಾಖಲೆಗಳನ್ನು ಇಟ್ಟುಕೊಂಡು ವರ್ತಮಾನದ ವಿವೇಕದಿಂದ ಅದನ್ನು ವಿಶ್ಲೇಷಿಸಬೇಕಾಗಿರುತ್ತೆ. ಆಗ ನಿಜವಾದ ಚರಿತ್ರೆ ಹುಟ್ಟೋದಕ್ಕೆ ಸಾಧ್ಯ. ನಾನು ಮತ್ತೆ ಚರಿತ್ರೆಯ ವಿಷಯ ಬಂದಾಗ ಉದಾಹರಣೆ ಕೊಡ್ತಕ್ಕಂಥದ್ದು ಡಿ ಕೊಸಾಂಬಿ ಅವರ ಒಂದು ಮಾತನ್ನು. ಡಿ ಕೊಸಾಂಬಿ ಅವರು ಒಬ್ಬ ನಿಜವಾದ ಇತಿಹಾಸಕಾರ ಹೇಗಿರಬೇಕು ಅನ್ನೋದಕ್ಕೆ ಬಹಳ ಒಳ್ಳೆ ಮಾತನ್ನು ಹೇಳ್ತಾರೆ. ವರ್ತಮಾನವನ್ನು ಭೂತಕಾಲದ ಕೀಲಿ ಕೈಯಿಂದ ಅರ್ಥ ಮಾಡ್ಕೋಬೇಕು. ಭೂತಕಾಲ ಅನ್ನೋದು ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇರುವ ಕೀಲಿ ಕೈ, ಅದು ಭೂತಕಾಲ ಅಂತಕ್ಕಂಥದ್ದು. ಹಾಗೆಯೇ ವರ್ತಮಾನದ ವಿವೇಕದಿಂದ ಭೂತಕಾಲವನ್ನು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಇವೆರಡರ ನಡುವೆ ಒಂದು ಸಂಬಂಧ ಇದೆ. ನಾನು ಹೇಳಿದ ಕಾರ್ ಮಾತಾಡಲಿ, ಕ್ರೋಸೆ ಅವರ ಮಾತಾಡಲಿ, ಅಥವಾ ಡಿ ಕೊಸಾಂಬಿ ಅವರ ಮಾತಾಡಲಿ, ಚರಿತ್ರೆ ಅನ್ನೋದಿದೆಯಲ್ಲ, ವರ್ತಮಾನ ಮತ್ತು ಭೂತಕಾಲದ ನಡುವೆ ಒಂದು ಅನುಸಂಧಾನವನ್ನು ನಡೆಸ್ತಕ್ಕಂಥದ್ದು. ಇಂಥ ಅನುಸಂಧಾನವನ್ನು ನಡೆಸುವಂಥ ಸಂದರ್ಭದ ಒಳಗಡೆನೇ ಕೇವಲ ರಾಜರದ ಚರಿತ್ರೆ ಅಂದರೆ ಅಲ್ಲ. ಜನಗಳಿಲ್ಲದೆ ರಾಜ್ಯ ಇರೋದಿಲ್ಲ, ರಾಜ್ಯ ಇಲ್ಲದೆ ರಾಜರು ಇರೋದಿಲ್ಲ. ಹಾಗಾಗಿ ಜನಚರಿತ್ರೆ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಆ ಜನಚರಿತ್ರೆಯ ಒಳಗಡೆ ಒಂದು ಸಾಮಾಜಿಕ ಚರಿತ್ರೆ ಇರುತ್ತೆ ಮತ್ತು ಸಾಂಸ್ಕೃತಿಕ ಚರಿತ್ರೆ ಅನ್ನೋದು ಇರುತ್ತೆ. ಹೀಗಾಗಿ ಸಾಹಿತ್ಯ ಕೃತಿ ಒಳಗಡೆ ಒಂದು ಚರಿತ್ರೆ ಬರೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಅದನ್ನು ಮುಂದಿನವರು ಪ್ರಸ್ತಾಪ ಮಾಡೋದ್ರಿಂದ ಹೆಚ್ಚು ಹೇಳೋದಿಲ್ಲ ನಾನು. ಆದರೆ ಒಂದು ಸಾಹಿತ್ಯ ಕೃತಿ ಒಳಗಡೆ ಚರಿತ್ರೆ ಹೇಗೆ ಬರ್ಬೋದು ಅಂತ ನೀವು ಯೋಚನೆ ಮಾಡಿ. ಒಬ್ಬ ಇತಿಹಾಸಕಾರ ಚರಿತ್ರೆಯನ್ನು ದಾಖಲೆಗಳ ಮುಖಾಂತರವಾಗಿ, ಸಂಶೋಧನೆಯ ಮುಖಾಂತರವಾಗಿ ಯಥಾವತ್ತಾಗಿ ಹೇಗೆ ಆಧಾರ ಸಹಿತವಾಗಿ ನಿರೂಪಿಸ್ತಾರೋ ಹಾಗೆ ಸಾಹಿತ್ಯದಲ್ಲಿ ಇರೋದಿಲ್ಲ ಚರಿತ್ರೆ. ಅದರ ಅರ್ಥ ಎಲ್ಲವನ್ನೂ ಬದಲಾಯಿಸಿಬಿಡುತ್ತೆ ಅಂತಲ್ಲ. ಅಲ್ಲಿರುವ ಯಾವುದೋ ಒಂದು ಸಾಲಲ್ಲಿ ಸಾಹಿತ್ಯದ ಒಳಗಡೆ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ, ಆಶಯ ಅದೇ ಇರುತ್ತೆ. ಈಗ ಕನ್ನಡದಲ್ಲಿ ಇದನ್ನು ಹೆಚ್ಚು ಇನ್ನೂ ಸ್ಪಷ್ಟಪಡಿಸ್ಬೇಕು ಅಂತಂದರೆ, ನಾನು ಪಂಪನನ್ನು ಕುರಿತಂತೆ ಮಹಾಕವಿ ಅಂತ ಇತ್ತೀಚೆಗೆ ಒಂದು ಸಿನಿಮಾ ಮಾಡಿದ್ದೀನಿ. ಅಕಸ್ಮಾತ್ ಥಿಯೇಟ್ರಿಗೆ ಬಂದರೆ ನೋಡಿ. ಅದು OTT-ನಲ್ಲಂತೂ ಬಂದೇ ಬರುತ್ತೆ. ಅದು ಪಂಪನನ್ನು ಕುರಿತಂತೆ ಮಾಡಿ. ಪಂಪ ಒಬ್ಬ ಇತಿಹಾಸದಲ್ಲಿದ್ದಂಥ ವ್ಯಕ್ತಿ, ಒಬ್ಬ ಚಾರಿತ್ರಿಕ ವ್ಯಕ್ತಿ, ಕಲ್ಪಿತ ವ್ಯಕ್ತಿ ಏನಲ್ಲ. ಆದರೆ ಪಂಪನನ್ನು ಕುರಿತಂತೆ ಸಿನಿಮಾ ಮಾಡ್ಬೇಕಾದ್ರೆ ಏನು ಮಾಡ್ಬೋದು, ಎಂಥ ಸಮಸ್ಯೆ ಬರುತ್ತೆ ಅಂತಂದರೆ, ಒಬ್ಬರು ಕಾದಂಬರಿ ಬರೀತಾರೆ ಪಂಪನ ಬಗ್ಗೆ. ಅವರು ಭಾಳ ಹಿರಿಯರು, ಅವ್ರ ಹೆಸರು ಹೇಳಕ್ಕೆ ಹೋಗೋದಿಲ್ಲ ನಾನು, ಓದೋರಿಗೆ ಅರ್ಥ ಆಗುತ್ತೆ. ಇಲ್ಲಿ ಪಂಪನಿಗೆ ಇಬ್ಬರು ಹೆಣ್ತಾರಿದ್ರು ಅಂತ ಬರೀತಾರೆ ಅವರು ಪಂಪನಿಗೆ. ಸೊ ಆದರೆ ಸಂಶೋಧನೆಗಳ ಪ್ರಕಾರವಾಗಿ, ವಿಶೇಷವಾಗಿ ವೆಂಕಟಾಚಲ ಶಾಸ್ತ್ರಿ ಮುಂತಾದಂಥವರೆಲ್ಲ ನಡೆಸಿದ ಸಂಶೋಧನೆಗಳ ಪ್ರಕಾರವಾಗಿ ಪಂಪ ಮದುವೆ ಆಗಿದ್ದೋ ಇಲ್ವೋ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಆದರೆ ಕಡೆ ಒಂದು ತೀರ್ಮಾನಕ್ಕೆ ಬರ್ತಾರೆ. ಬೇರೆ ಬೇರೆ ಶಾಸನಗಳು, ಬೇರೆ ಬೇರೆ ಕೃತಿಗಳು, ಇವನ್ನೆಲ್ಲ ಆಧಾರಿಸಿ ಒಂದು ತೀರ್ಮಾನಕ್ಕೆ ಬರ್ತಾರೆ, ಪಂಪ ಗೃಹಸ್ಥನಾಗಿದ್ದ ಅಂತ ಬರ್ತಾರೆ. ನಾನೇನು ಮಾಡ್ಬೇಕು ಹೇಳಿ, ಪಂಪನಿಟ್ಕೊಂಡು ಸಿನಿಮಾ ಮಾಡ್ತಿದ್ದೀನಿ, ಹೀರೋಯಿನ್ ಇಲ್ಲದೆ ಇದ್ರೆ ಸರಿಯಾದ ಹೀರೋಯಿನ್ ಇದ್ರೂ ನೋಡಲ್ಲ ನಮ್ಮಂಥ ಸಿನಿಮಾನ. ಅವಾಗ ನಾನು ಅಂದರೆ ಪಂಪ ಗೃಹಸ್ಥನಾಗಿದ್ದ ಅಂದಮೇಲೆ ಪಂಪನಿಗೆ ಒಬ್ಬ ಪತ್ನಿ ಇದ್ದಿರಬೇಕು. ಯಾರಿರ್ಬೋದು ಆ ಪತ್ನಿ? ಕಾದಂಬರಿ ಬರೆದಿದ್ರಲ್ಲ ಅವರು ಬಹಳ ದೊಡ್ಡ ವಿದ್ವಾಂಸರೇನೆ. ಅವರು ಇಬ್ಬರ ಹೆಸರನ್ನು ಕೊಟ್ಟಿದ್ರು. ನಾನೇನು ಮಾಡಿದೆ, ಒಬ್ಬರ ಹೆಸರು ತಗೊಂಡು ಒಬ್ಬ ಏಕಪತ್ನಿ ವ್ರತಸ್ಥನ್ನು ಮಾಡಿದೆ ಪಂಪನ್ನ. ಆದರೆ ಚರಿತ್ರೆಯಲ್ಲಿ ಏಕಪತ್ನಿ ದ್ವಿಪತ್ನಿ ಏನೂ ಇಲ್ಲ, ಆದರೆ ಅವರು ಗೃಹಸ್ಥನಾಗಿದ್ದ ಅಂತ ಅನೇಕರು ಸಂಶೋಧಕರು ಅದನ್ನು ಪ್ರೂವ್ ಮಾಡಿದ್ದಾರೆ. ಅವರು
ಆದರೆ ನಾನು ಆ ಪತ್ನಿಯ ಪಾತ್ರವನ್ನು ಪಂಪನ ಸಾಕ್ಷಿ ಪ್ರಜ್ಞೆಯ ರೂಪಕವಾಗಿ ಚಿತ್ರಿಸ್ತೆ. ಈಗ ಪಂಪನಿಗೆ ಏನೋ ದ್ವಂದ್ವ ಬರುತ್ತೆ, ಪಂಪನಿಗೆ ತುಮಲ ಬರುತ್ತೆ, ಅರಿಕೇಸರಿ ಆಸ್ಥಾನದಲ್ಲಿದ್ದೀನಿ, ಅವನನ್ನು ಹೊಗಳಿ ಬರಿಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಬರುತ್ತೆ. ಆ ಸಂದರ್ಭದಲ್ಲಿ ಸಾಕ್ಷಿ ಪ್ರಜ್ಞೆಯ ಕೆಲಸ ಮಾಡೋದು ಯಾರು ಅಂದರೆ ಪಂಪನ ಹೆಂಡತಿ ಕೆಲಸ ಮಾಡ್ತಾರೆ. ಅಂದರೆ ಸೃಜನಶೀಲ ಕೃತಿಯೊಂದು ಇದೆಯೋ ಇಲ್ಲವೋ ಅಂಥದ್ದೊಂದು ಪಾತ್ರವನ್ನು ಮಾಡೋದ್ರ ಮುಖಾಂತರವಾಗಿ ರೂಪಕವಾಗಿ ಗಳಿಸ್ಬೋದಲ್ಲ. ಆದರೆ ಇತಿಹಾಸಕಾರರು ಬರೆಯುವ ಸಂಕಥನಗಳಿದಾವಲ್ಲ, ಅಲ್ಲಿ ರೂಪಕಗಳಿಗೆ ಸಂಕೇತಗಳಿಗೆ ಆಸ್ಪದ ಇರೋದಿಲ್ಲ, ಅವರು ಯಥಾವತ್ತಾಗೇ ಬರೆಯುವುದು. ಬೇರೆ ನನ್ನ ಸಿನಿಮಾ ಅಂತೂ ನೀವು ನೋಡಿಲ್ಲ, ನಾವೇ ಬಿಟ್ಟಿಲ್ಲ ಇನ್ನೂ. ನಿಮ್ಮ ಮಯೂರ ಸಿನಿಮಾ ನೋಡಿರ್ತೀರಿ ನೀವು, ಡಾಕ್ಟರ್ ರಾಜ್ಕುಮಾರ್ ಅವರು ಮಯೂರ ಸಿನಿಮಾ ನೋಡಿರ್ತೀರಿ. ಮಯೂರ ಚಾರಿತ್ರಿಕ ವ್ಯಕ್ತಿ ತಾನೆ. ಚಾರಿತ್ರಿಕ ವ್ಯಕ್ತಿಯನ್ನು ಕುರಿತು ಬರೆದಂತಹ ಕಾದಂಬರಿಯನ್ನು ನೋಡಿ, ಆ ಕಾದಂಬರಿಯನ್ನು ಆಧರಿಸಿ ಬಂದಿರುವಂತಹ ಸಿನಿಮಾ ನೋಡಿ ರಾಜ್ಕುಮಾರ್ ಅವರದು. ಇತಿಹಾಸಕಾರರೇ ಚಿತ್ರಿಸಿರುವಂತಹ ಮಯೂರ ಇದನ್ನಲ್ಲ, ಅವರ ಕಥನವನ್ನು ನೋಡಿ ನೀವು. ಅಂದರೆ ಮೂಲ ಕಥನ ಇದೆಯಲ್ಲ, ಅದು ಸೃಜನಶೀಲ ಕೃತಿಯಾಗುವ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ರೂಪಾಂತರಗಳು ಹೇಗೆ ಅಂತ ಗೊತ್ತಾಗುತ್ತೆ. ಇದರ ಅರ್ಥ ಅವರು ಚರಿತ್ರೆಯ ಅಂಶಗಳನ್ನು ನಿರಾಕರಿಸಿಬಿಡ್ತಾರೆ ಅಂತ ಅಲ್ಲ ಅವರೆಲ್ಲನೂ. ಆದರೆ ಒಂದು ಸೃಜನಶೀಲ ಕೃತಿ ಏನು ಮಾಡುತ್ತೆ ಅಂದರೆ, ಆ ಚರಿತ್ರೆಯ ಚಾರಿತ್ರಿಕ ವ್ಯಕ್ತಿಗಳ ಆಶಯಗಳನ್ನು ಇಟ್ಟುಕೊಂಡು ಆಶಯಗಳನ್ನೇ ಸಾಂಕೇತಿಕವಾಗಿ ರೂಪಕಾತ್ಮಕವಾಗಿ ಚಿತ್ರಿಸ್ತಾ ಹೋಗ್ತಾ ಇರುತ್ತೆ, ಸುಳ್ಳನ್ನು ಹೇಳ್ತಿರುತ್ತೆ ಅಂತ ಅಲ್ಲ. ಇದು ಒಂದು ಸವಾಲು ಚರಿತ್ರೆ ಸಾಹಿತ್ಯದ ಒಳಗಡೆ ಬರೋ ಸಂದರ್ಭದ ಒಳಗಡೆ ಅನೇಕ ಸಲಗಳು. ಎಷ್ಟೋ ಸಾರಿ ಚಾರಿತ್ರಿಕ ವ್ಯಕ್ತಿಗಳು ಪುರಾಣ ಪುರುಷರಾಗ್ತಾರಲ್ಲ. ಬಸವರಾಜ ದೇವರಗಡೆ ಹೇಗೆ ಸೃಷ್ಟಿಯಾದದ್ದು ಹರಿಹರದ್ದು, 12ನೇ ಶತಮಾನದ ಬಸವಣ್ಣ 13ನೇ ಶತಮಾನದಲ್ಲಿಯೇ ಪುರಾಣ ಪುರುಷರಾಗಿತ್ತು. ಆನಂತರ ಬಸವ ಪುರಾಣ ಅನ್ನೋದೇ ಬಂತು. ಅಂದರೆ ಇದೆಲ್ಲ ಯಾಕೆ ಸಂಭವಿಸುತ್ತೆ? ಇದು ಹುಸಿನ ಅಂದರೆ ಅದು ಜನಚರಿತ್ರೆಯನ್ನು ರೂಪಿಸಿದ ಪುರಾಣಗಳಾಗಿರುತ್ತವೆ. ಸೊ ಹೀಗಾಗಿ ಚರಿತ್ರೆ ಮತ್ತು ಪುರಾಣಗಳನ್ನು ಒಳಗೊಳ್ಳೋದಿದೆಯಲ್ಲ ಸಾಹಿತ್ಯದಲ್ಲಿ, ಅದೊಂದು ಬಹಳ ಸವಾಲಿನ ಕೆಲಸ ಆಗಿರುತ್ತೆ. ಆಮೇಲೆ ಪುರಾಣದ ವಿಷಯ ಬಂದಾಗ ಬಹಳಷ್ಟು ಸಾರಿ ನಾವು ತಪ್ಪು ಮಾಡ್ತಿರೋದು ಏನಂದರೆ, ನಾವು ಅಂತಂದರೆ ಅನೇಕರು ತಪ್ಪು ಮಾಡ್ತಿರೋದು, ಅಥವಾ ಕೆಲವರು ಅಂತಲೇ ಇಟ್ಕೊಳ್ಳಿ, ಪುರಾಣ ಶಾಸ್ತ್ರ ಮತ್ತು ಪುರಾಣ ಕಾವ್ಯ ಇವುಗಳ ನಡುವೆ ವ್ಯತ್ಯಾಸನೇ ಗುರುತಿಸ್ಕೊಂಡಿಲ್ಲ ಅನೇಕರು. ಪುರಾಣ ಶಾಸ್ತ್ರಗಳು ಬೇರೆ. ಅಲ್ಲಮ ಪ್ರಭುಗಳು ಹೇಳಿದ್ವಿದೆಯಲ್ಲ, ವೇದವೆಂಬುದು ಓದಿನ ಮಾತು, ತರ್ಕವೆಂಬುದು ತಗರ ಹೋರಟೆ, ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ಹೇಳಿದ್ದು ಪುರಾಣ ಕಾವ್ಯಗಳ ಬಗೆಗೆ ಅಲ್ಲ, ಅದು ಪುರಾಣ ಶಾಸ್ತ್ರಗಳ ಬಗೆಗೆ. ಈಗ ಮನೋಧರ್ಮಶಾಸ್ತ್ರ ಅಂತ ಕರಿತೀವಿ, ಅದು ಶಾಸ್ತ್ರ. ಅದು ಶಾಸ್ತ್ರ ವಾಚ್ಯವಾಗಿರುತ್ತೆ, ಆದರೆ ಕಾವ್ಯ ವಾಚ್ಯವಾಗಿರೋದಿಲ್ಲ, ಧ್ವನಿಯಾಗಿರುತ್ತೆ. ಅದು ಇವೆರಡರ ನಡುವೆ ಒಂದು ವ್ಯತ್ಯಾಸ ಇರುತ್ತೆ. ಹಾಗಾಗಿಯೇ ನಮ್ಮಲ್ಲಿ ರಾಮಾಯಣ ಮಹಾಭಾರತಗಳನ್ನು ಬಹಳ ತಪ್ಪಾಗಿ ವ್ಯಾಖ್ಯಾನ ಮಾಡತಕ್ಕಂಥ ಒಂದು ದೊಡ್ಡ ಸಂಪ್ರದಾಯ ಇದೆ ನಮ್ಮಲ್ಲಿ. ಬಹಳ ತಪ್ಪಾಗಿ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು. ರಾಮನನ್ನೇ ಇಟ್ಕೊಂಡು ನೋಡೋದು, ಇಲ್ಲಿ ಕೃಷ್ಣನನ್ನೇ ಇಟ್ಕೊಂಡು ನೋಡೋದು, ಇಡೀ ರಾಮಾಯಣ ಏನು ಹೇಳುತ್ತೆ ಅನ್ನೋದು ನೋಡೋದಿಲ್ಲ, ಇಡೀ ಮಹಾಭಾರತ ಏನು ಹೇಳುತ್ತೆ ಅನ್ನೋದು ನೋಡೋದಿಲ್ಲ. ನನಗೆ ಇಡೀ ರಾಮಾಯಣ ನೋಡಿದಾಗ ಏನ್ಷಿಯಂಟ್ ಸೊಸೈಟಿ ಅನ್ನುವಂಥ ಪುಸ್ತಕವನ್ನು ಬರೆದಂತಹ ಮಾರ್ಗನ್ ಇದಾನಲ್ಲ, ಅವರು ಸಂಸ್ಕೃತಿಯ ವಿಕಾಸವನ್ನು ಕುರಿತು ಏನು ಒಂದು ಸಿದ್ಧಾಂತವನ್ನು ಏಕರೇಖಾತ್ಮಕವಾದ ಅಂತ ಮಂಡಿಸ್ತಾನಲ್ಲ, ಅದನ್ನು ರಾಮಾಯಣಕ್ಕೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಇದೆ. ಸಂಸ್ಕೃತಿಯ ವಿಕಾಸದ 3 ಹಂತಗಳನ್ನು ರಾಮಾಯಣದಲ್ಲಿ ಗುರುತಿಸ್ಬೋದು. ಹಾಗೆ ಮಹಾಭಾರತಕ್ಕೆ ಬಂದರೆ ರಾಜಕೀಯ ಒಳಸುಳಿಗಳನ್ನು, ಸ್ಥಿತ್ಯಂತರಗಳನ್ನು ಮಹಾಭಾರತದಲ್ಲಿ ಗುರುತಿಸೋಕ್ಕೆ ಸಾಧ್ಯ ಇದೆ. ಅಷ್ಟೆಲ್ಲ ಬುಡಕಟ್ಟು ಸಂಸ್ಕೃತಿಯನ್ನು ಅಧ್ಯಯನ ಮಾಡಿದವರು ಯಾರೂ ರಾಮಾಯಣ ಮಹಾಭಾರತವನ್ನು ಕುರುಡಾಗಿ ನಿರಾಕರಿಸೋದಿಲ್ಲ. ವಿಮರ್ಶೆ ಕೊಡ್ಬೋದು, ಎಲ್ಲವನ್ನು ವಿಮರ್ಶೆಗೆ ಕೊಡ್ಬೋದು, ಎಲ್ಲ ಕಾವ್ಯಗಳನ್ನು ಎಲ್ಲ ಕೃತಿಗಳನ್ನು ವಿಮರ್ಶೆ ಕೊಡ್ಬೋದು. ಆದರೆ ನಿರಾಕರಣೆ ಅಲ್ಲ. ವೈಭವೀಕರಣ ಮತ್ತು ನಿರಾಕರಣೆ ಇದೆಯಲ್ಲ, ಎರಡನ್ನೂ ಮೀರಿದ ವಿಶ್ಲೇಷಣೆ ಬಹಳ ಮುಖ್ಯ. ಹಾಗಾಗಿ ಪುರಾಣ ಕಾವ್ಯಗಳು ಕಟ್ಕೊಡೋದು ಬೇರೆ. ಈಗ ಒಂದು ಐತಿಹ್ಯ, ಪುರಾಣ ಕಾವ್ಯಕ್ಕೂ ಮತ್ತು ಪುರಾಣಕ್ಕೂ ಇರೋ ಸಂಬಂಧ ಏನು ಅಂತಂದರೆ, ಬಹಳ ಸೊಗಸಾದ ಮಾತುಗಳನ್ನು ಕೆಲವರು ಹೇಳ್ತಾರೆ. ಈಗ ಮಾರ್ಕ್ ಶೋರರ್ ಅಂತವನು, ಇಲ್ಲಿ ವಿದ್ಯಾರ್ಥಿಗಳಿರೋದ್ರಿಂದ ತಟ್ಟು ನಾನು ತರಗತಿ ಥರನೇ ಹೇಳ್ತಾ ಇದ್ದೆ. ಮಾರ್ಕ್ ಶೋರರ್ ಅಂತಕ್ಕಂಥವನು ಪುರಾಣ ಅನ್ನೋದು ಕಾವ್ಯ ಇದೆಯಲ್ಲ, ಕಾವ್ಯದ ಉಪರಚನಾ ರೂಪ ಅಂತ ಕರೀತಾನೆ ಮಾರ್ಕ್ ಶೋರರ್. ಪುರಾಣ ಅನ್ನೋದೇನೆ ಕಾವ್ಯದ ಉಪರಚನೆ, ಒಂದು ಅದರ ರೂಪ ಅಂತ ಕರೀತಾನೆ. ಹಾಗೆ ರಿಚರ್ಡ್ ಹೇಜ್ ಅಂತಕ್ಕಂಥವನು ಕಾವ್ಯ ಪುರಾಣದ ಉಪರಚನಾ ರೂಪ ಅಂತಾನೆ. ನೋಡಿ, ಇಬ್ಬರು ಪರಸ್ಪರ ವಿರುದ್ಧವಾಗಿ. ಒಂದು ಪುರಾಣ ಕಾವ್ಯದ ಉಪರಚನೆ ಇದ್ದಾಗಿರುತ್ತೆ ಅದು,
ಇನ್ನೊಬ್ಬ ಚೇಜ್ ಹೇಳೋ ಪ್ರಕಾರ, ರಿಚರ್ಡ್ ಚೇಜ್ ಹೇಳೋ ಪ್ರಕಾರ ಕಾವ್ಯ ಪುರಾಣದ ಉಪರಚನೆ ಆಗಿರುತ್ತೆ. ಅದರ ಅರ್ಥ ಏನಂದರೆ ಪುರಾಣಕ್ಕೂ ಕಾವ್ಯಕ್ಕೂ ನಿಕಟವಾದ ಒಂದು ಸಂಬಂಧ ಇದೆ. ಅದು ಮುಖ್ಯ ರಚನಾ ರೂಪವೋ ಉಪರಚನಾ ರೂಪವೋ ಅದು ಚರ್ಚೆ ವಿಷಯ. ಹಾಗಾಗಿ ಆಮೇಲೆ ಐತಿಹ್ಯಗಳಿದಾವಲ್ಲ, ಆ ಐತಿಹ್ಯಗಳು ವಿಸ್ತರಣೆಗೊಂಡು ಪುರಾಣವಾಗುತ್ತೆ. ಎಷ್ಟೋ ಸಾರಿ ಐತಿಹ್ಯಗಳೇ ವಿಸ್ತರಣೆಗೊಂಡು ಪುರಾಣ ಆಗೋದುಂಟು. ನೀವು ಭಾಳ ದೇವರಾಜರು ಹತ್ರ ಇರೋರು, ತುಮಕೂರಿನವರು. ದೇವರಾಜರು ಎಷ್ಟು ಐತಿಹ್ಯಗಳಿವೆ. ಸೀತೆಗೆ ಸ್ನಾನ ಮಾಡೋಕ್ಕೆ ನೀರಿರಲಿಲ್ಲ. ಆಗಿನ ವನವಾಸಕ್ಕೆ ಬಂದ ರಾಮ ಬಾಣ ತಗೊಂಡು ಸೀದಾ ಡಮಾರ್ ಅಂತ ಒಂದು ಬಿಟ್ಟ, ಬಂಡೆ ಹೊಡೀತು, ಅಲ್ಲೊಂದು ನೀರು ಉಕ್ಕು ಬಂತು, ಅದು ಸೀತಾ ಮುಂದೋಣೆ ಅಂತ ಕರೀತಾರೆ. ಅದು ಇದನ್ನು ಸೃಷ್ಟಿ ಮಾಡಿದವರು ಯಾರು? ಜನಸಾಮಾನ್ಯರು ಸೃಷ್ಟಿ ಮಾಡಿದ್ದು. ಯಾಕೆ ಅಂತಂದರೆ ಅತಿಮಾನುಷವಾದಂತಹ ಕಲ್ಪನೆಗಳೊಂದನ್ನು ಚಾರಿತ್ರಿಕ ವ್ಯಕ್ತಿಗಳ ಬಗ್ಗೆನೂ ನಾವು ಇಟ್ಕೋತಾರೆ. ಈಗ ರಾಮ ಒಂದು ಕಾವ್ಯದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂಥ ಒಂದು ಅದ್ಭುತವಾದಂಥ ಒಂದು ಪಾತ್ರ. ಅದು ವನವಾಸಕ್ಕೆ ಬಂದರು ಅವರು ಎಲ್ಲೆಲ್ಲಿ ಓಡಾಡಿದ್ರು ಅಲ್ಲೆಲ್ಲ ಐತಿಹ್ಯಗಳು ಹುಟ್ಟಿವೆ. ಇಂಥ ಅನೇಕ ಐತಿಹ್ಯಗಳ ಸೇರಿನೇ ರಾಮಾಯಣ ಆಗುತ್ತೆ, ಮಹಾಭಾರತ ಆಗುತ್ತೆ. ಅದು ಇವನ್ನೆಲ್ಲವನ್ನು ಬಿಟ್ಟು ಮಹಾಕಾವ್ಯಗಳೇ ಆಗುತ್ತೆ. ಈ ಥರ ಸೀತಾ ದುಃಖಂ ಅಂತ ಮಲಯಾಳಂನಲ್ಲಿ ಒಂದು ಕಾವ್ಯ ಇದೆ. ಅದು ಸೀತಾ ಪರಿತ್ಯಾಗದ ಬಗೆಗೆ ಬೇರೆ ವಿಭಿನ್ನವಾದಂಥ ವ್ಯಾಖ್ಯಾನವನ್ನೇ ಕೊಡುತ್ತೆ. ಮಧುಗಿರಿ ತಾಲೂಕಿನಲ್ಲಿ ಒಂದು ಸೀತಾ ಪರಿತ್ಯಾಗದ ಬಗ್ಗೆ ಒಂದು ಜನಪದ ಕಥೆ ಇದೆ. ಅತ್ತೆಯವರೆಲ್ಲ ಸೊಸೆ ಬಗ್ಗೆ ಭಾಳ ಬೇಜಾರು ಮಾಡ್ಕೊಂಡು ಹೊಟ್ಟೆ ಕಿತ್ತು ಪಟ್ಕೊಂಡು ರಾವಣನ ಚಿತ್ರ ಬರೆಸ್ಬಿಡ್ತಾರೆ ಅಲ್ಲಿ ಸೀತೆಗೆ. ನೀನು ನೋಡಿದ್ಯಲ್ಲ ರಾವಣ ಹೆಂಗಿದ್ಯಮ್ಮ, ಒಂದು ಚಿತ್ರ ಬರಿ ಅಂತ ಹೇಳ್ತಾರೆ. ಆಕೆ ಪಾಪ ಏನೂ ಗೊತ್ತಿಲ್ಲ, ಮುಗ್ಧವಾಗಿ ಚಿತ್ರ ಬರೀತಾರೆ. ಯಾಕೆ ಅಂದರೆ ಸೀತೆ ವಾಪಸ್ ಬಂದ ಮೇಲೆ ರಾಮ ಸೀತೆ ಜೊತೆ ಹೆಚ್ಚಿರ್ತಾನೆ, ತಾಯಂದ್ರ ಜೊತೆ ಹೆಚ್ಚಿರೋದಿಲ್ಲ. ಇದು ಯಾವುದೇ ಕುಟುಂಬದಲ್ಲಿ ನಡೆಯೋದು, ನೀವು ಲೆಕ್ಕ ಹಾಕೊಳ್ಳಿ ಬೇಕಾದ್ರೆ. ಯಾವುದೇ ಕುಟುಂಬದ ಒಳಗಡೆ ಸೊಸೆ ಬಗ್ಗೆ ಮೊದಲು ಮೂಡುವಂಥ ಒಂದು ಅಸಮಾಧಾನ ಏನಂದರೆ ನನ್ನ ಮಗನ್ನ ಹೈಜಾಕ್ ಮಾಡಿಬಿಟ್ರು ಅಂತ. ಮದುವೆ ಮಾಡೋದೇ ಹೈಜಾಕು. ನೀವು ಮದುವೆ ಮಾಡಿಕೊಟ್ಟ ಮೇಲೆ ಅವರವ್ರು ಚೆನ್ನಾಗಿರ್ಬೇಕು ಅಲ್ವಾ? ಹೈಜಾಕ್ ಅಂದರೆ ನಾನು ತಮಾಷೆ ಅರ್ಥದಲ್ಲಿ ಹೇಳ್ತಿದ್ದೀನಿ. ಅಂದರೆ ಮದುವೆ ಮಾಡಿಕೊಟ್ಟ ಮೇಲೆ ಅವರವರು ಇರಬೇಕು. ಆದರೆ ಕೂಡು ಕುಟುಂಬಗಳಿದಾವಲ್ಲ, ಅಲ್ಲಿ ಬರೋ ಸಮಸ್ಯೆಗಳೇ ಬೇರೆ, ಅಲ್ಲಿರೋ ಬಿಕ್ಕಟ್ಟುಗಳು ಬೇರೆ. ಅದನ್ನು ನಾನು ನಕಾರಾತ್ಮಕ ಹೇಳ್ತಿಲ್ಲ ಅಥವಾ ಹೈಜಾಕ್ ಅನ್ನೋದನ್ನ ಬಹಳ ಗಂಭೀರವಾಗಲ್ಲ, ತಮಾಷೆ ದಾಟಿ ಹೇಳ್ತಿದ್ದೀನಿ. ಅವರು ಚೆನ್ನಾಗಿರುವಾಗ ಏನಾಗುತ್ತೆ, ಮಗ ಇಷ್ಟು ದಿವಸ ನಮ್ಮ ಜೊತೆ ಚೆನ್ನಾಗಿದ್ದ, ಆದ್ದರಿಂದ ಅವನೆಲ್ಲೋ ದೂರ ಹೋದ್ನಲ್ವಾ ಅಂತ ಅನ್ಸಕ್ಕೆ ಶುರುವಾಗ್ಬಿಡುತ್ತೆ ತಾಯಂದ್ರಿಗೆ. ಅವಾಗ ಕಣ್ಣು ಬೀಳೋದು ಮಗನ ಮೇಲಲ್ಲ, ಮಗನ ಮೇಲೆ ಸ್ವಲ್ಪ ಬೀಳ್ಬೋದು ಅಷ್ಟೇನೆ, ಸೊಸೆ ಮೇಲೆ ಕಣ್ಣು ಬೀಳುತ್ತೆ. ಹಾಗಾಗಿ ಈ ಕೌಸಲ್ಯ, ಸುಮಿತ್ರೆ, ಕೈಗೆ 3 ಜನ ಸೇರ್ಕೊಂಡು ಆ ಒಂದು ವಿಷಯದಲ್ಲಿ ಒಗ್ಗಟ್ಟಾಗಿದ್ರು ಅವರು. 3 ಜನ ಸೇರಿಕೊಂಡು ನೀನು ರಾವಣನ ನೋಡಿದ್ದಲ್ಲ, ಹೇಗಿತ್ತು ಈ ಚಿತ್ರ ಬರೆಯಮ್ಮ ಅಂತಾರೆ. ಚಿತ್ರ ತೋರಿಸಿದಾಗ ರಾಮ ಊಟಕ್ಕೆ ಬಂದ ಸಂದರ್ಭದಲ್ಲಿ ಇವರೇ ಊಟಕ್ಕೆ ಬಡಿಸ್ತಾರೆ. ಎದುರುಗಡೆನೆ ಆ ರಾವಣನ ಚಿತ್ರ ಇಟ್ಟಿರ್ತಾರೆ. ರಾಮ ಕೇಳ್ತಾನೆ, ಇದೇನಿದು ರಾವಣನ ಚಿತ್ರ ಹೇಗೆ ಬಂತಿಲ್ಲಿಗೆ ಅಂತ. ಅಯ್ಯೋ ನೀನ್ ಹೆಂಡತಿ ಕತೆ ಏನಪ್ಪ ಹೇಳಿ, ನಾವು ಅವಳು ಇಲ್ಲಿ ಬಂದ ಮೇಲೂ ರಾವಣಂದೇ ಅವ್ರಿಗೆ ಚಿಂತೆ, ಈ ಥರ ಒಂದು ದೂರ ಹೇಳ್ತಾರೆ. ಈಗ ಹೇಳಿದ ಕೂಡಲೇ ರಾಮನಿಗೆ ಸಿಟ್ಟು ಬರುತ್ತೆ. ಆ ಕಾರಣಕ್ಕಾಗಿಯೇ ಲಕ್ಷ್ಮಣನನ್ನು ಕರೆದು ನೀನು ಸೀತೆಯನ್ನು ತಗೊಂಡ ಕಾಡಿಗೆ ಬಿಟ್ಟು ಬಾ ಅಂತ ಹೇಳ್ತಾನೆ ಅನ್ನೋ ಕತೆ ಹುಟ್ಟಿರೋದು ನಮ್ಮ ಜಿಲ್ಲೆಯಲ್ಲಿ ಮಧುಗಿರಿ ತಾಲೂಕು ಕತೆ ಹುಟ್ಟಿರೋದು. ಇಂಥ ಅನೇಕ ಕಥೆಗಳು, ಅದನ್ನೇ ಚಿತ್ರಪಟ ರಾಮಾಯಣ. ಚಿತ್ರಪಟ ರಾಮಾಯಣದಲ್ಲೂ ಅದೇ ಮುದೇನೂರು ಸಂಗಣ್ಣ ಅವರು ಮೊದಲು ಸಂಗ್ರಹಿಸಿದ್ದು. ಅದನ್ನು ಮಲಯಾಳಂನ ಸೀತಾ ದುಃಖಂನಲ್ಲೂ ಇದೇ ಥರ ಹೋಲುವಂಥದ್ದು. ಇದೆಲ್ಲ ಯಾವುದು ಜನಗಳು ಸೃಷ್ಟಿ ಮಾಡಿದ ಪುರಾಣಗಳು. ಇವೆಲ್ಲ ತಮ್ಮ ವಾಸ್ತವ ಬದುಕಿಗೆ ಹತ್ತಿರವಾದಂತೆ ಪುರಾಣ ಪುರುಷರನ್ನು ತಮ್ಮ ನೆಲೆಗೆ ತಗೊಂಡು ಬರ್ತಾರೆ ನೋಡಿ ಜನಸಾಮಾನ್ಯರು. ಇದು ಜನ ಚರಿತ್ರೆಯ ಲಕ್ಷಣ, ಇದು ಜನ ಪುರಾಣದ ಲಕ್ಷಣ. ಹೀಗೆ ಜನ ಚರಿತ್ರೆ, ಜನ ಪುರಾಣ ಅಷ್ಟೇ ಅಲ್ಲ, ಶಿಷ್ಟ ಚರಿತ್ರೆ ಮತ್ತು ಶಿಷ್ಟ ಪುರಾಣ ಕಾವ್ಯಗಳನ್ನೂ ಸಹ ನಮ್ಮ ಸಾಹಿತ್ಯ ಕೃತಿಗಳು ಹೇಗೆ ಸೃಷ್ಟಿಸಿವೆ ಅನ್ನೋದು ಬಹಳ ವಿಶೇಷವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಇವುಗಳನ್ನು ಕುರಿತಂತಹ ಚರ್ಚೆ ಇದೆಯಲ್ಲ, ಅದು ಬಹಳ ಮುಖ್ಯ ಇವತ್ತಿನ ದಿನಗಳಲ್ಲಿ ಅಂತ. ಯಾಕೆಂದರೆ ಯಾವತ್ತೂ ನೀವು ಪುರಾಣ ಶಾಸ್ತ್ರಗಳಲ್ಲಿರುವ ಅಮಾನವೀಯವಾದ ಅಂಶಗಳನ್ನು ನಾವು ಕಟ್ಟುವಾಗಿ ವಿರೋಧಿಸೋಣ ನಾವು. ಆದರೆ ಪುರಾಣ ಕಾವ್ಯ ಬೇರೆ, ಪುರಾಣ ಶಾಸ್ತ್ರ ಬೇರೆ. ಶಾಸ್ತ್ರ ಬಂದಾಗ ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೆ, ಏನು ಎದೆಯದನಿಗೂ ಮಿಗಿಲು ಶಾಸ್ತ್ರವಿರುವುದೇ ಅಂತ ಕುವೆಂಪು ಹೇಳಿದ್ರಲ್ಲ, ಅದೇ ನಮಗೆ ಘೋಷವಾಕ್ಯ. ಆದರೆ ಕಾವ್ಯದ ವಿಷಯ ಬಂದಾಗ ಹಾಗಲ್ಲ. ಕಾವ್ಯ ಇನ್ನೇನೇನೋ ಹೇಳ್ತಾ ಇರುತ್ತೆ, ಅದರ ಆಚೆಗೆ ಏನೋ ಒಂದು ಅರ್ಥವನ್ನು ಹೊರಡಿಸ್ತಾ ಇರುತ್ತೆ. ಕಾವ್ಯ ಇರ್ಬೋದು, ಕಾದಂಬರಿ ಇರ್ಬೋದು, ಮತ್ತೊಂದಿರ್ಬೋದು. ಹೀಗೆ ಚರಿತ್ರೆ ಮತ್ತು ಪುರಾಣಗಳು ಸಾಹಿತ್ಯ ಕೃತಿಯೊಂದರೊಳಗಡೆ ಸೆರಕು ಹಾಕೊಂಡಂಥ ಕಥೆ ಹೇಗೆ,
ಮತ್ತು ನಾವು ಚರಿತ್ರೆಯನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಪುರಾಣವನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಪೂರ್ವಗ್ರಹಗಳಿಲ್ಲದೆ ಪಕ್ಷಪಾತವಿಲ್ಲದೆ ಹೇಗೆ ವಿಮರ್ಶಿಸಬೇಕು, ಇಂಥ ತಾತ್ವಿಕವಾದಂತಹ ತಿಳುವಳಿಕೆಗಳು ಇವತ್ತಿನ ಹೊಸ ತಲೆಮಾರಿಗೆ ಬೇಕಾಗಿದೆ ಅಂತ ಅನ್ಸುತ್ತೆ. ಇಲ್ಲದಿದ್ದರೆ ನಮ್ಮ ಬುಡಕಟ್ಟುಗಳು ಕಟ್ಟಿಕೊಟ್ಟಂತಹ ದೊಡ್ಡ ಸಂಸ್ಕೃತಿ ಇದೆಯಲ್ಲ, ತಳ ಸಮುದಾಯಗಳು ಕಟ್ಟಿಕೊಟ್ಟಂತಹ ದೊಡ್ಡ ಸಂಸ್ಕೃತಿ ಇದೆಯಲ್ಲ, ಅದರ ಆಧಾರದ ಮೇಲೆ ಈ ದೇಶದಲ್ಲಿ ಮಹಾಕಾವ್ಯಗಳು ಉಟ್ಕೊಂಡು ಬಂದಿವೆ ಬಹಳ ವರ್ಷಗಳಿಂದ. ಸೊ ಅವುಗಳನ್ನು ನೀವು ನಿರಾಕರಿಸೋದಾಗುತ್ತೆ, ಅವುಗಳನ್ನು ನಿರಾಕರಿಸಬಾರ್ದು. ಆ ತಳ ಸಮುದಾಯಗಳು ಕಟ್ಟಿಕೊಟ್ಟಂತಹ ಪುರಾಣ, ಕಾವ್ಯ ಸದೃಶವಾದ ಪುರಾಣಗಳಿರ್ಬೋದು, ಅವರ ನೀವು ನಂಬಬೇಕು ಅಂತ ಅಲ್ಲ, ಅಲ್ಲಿರೋದನ್ನೆಲ್ಲ ನಂಬಿಬಿಡಿ, ಮೌಢ್ಯಾದ್ರೆ ನಂಬಿಡಿ ಅಂತಲ್ಲ, ಆದರೆ ಅವಳು ಕೊಟ್ಟಂತಹ ಕೊಡುಗೆ ಇದೆಯಲ್ಲ ಅದನ್ನು ನಿರಾಕರಿಸಬಾರ್ದು. ಈ ನಾಡಿನ ಬಹಳ ದೊಡ್ಡ ದೊಡ್ಡ ಮಹಾಕಾವ್ಯಗಳಿಗೆ ಮೂಲ ಇರೋದೇನೇ ತಳ ಸಮುದಾಯಗಳು ಕಟ್ಟಿಕೊಟ್ಟಂತಹ ಸಂಸ್ಕೃತಿಯ ಒಳಗಡೆ ಅದರ ಮೂಲಗಳಿವೆ. ಇದನ್ನು ನಾವು ಮರಿಬಾರದು. ಹಾಗಾಗಿಯೇ ನಮ್ಮಲ್ಲಿ ಮೂಡಬೇಕಾಗಿರೋ ತಾತ್ವಿಕ ತಿಳುವಳಿಕೆ ಏನು ಅಂತ ಅಂದರೆ, ಪೂರ್ವಗ್ರಹಗಳಿಲ್ಲದ, ಪಕ್ಷಪಾತಗಳಿಲ್ಲದ, ನಿಜವಾದ ಅರ್ಥದಲ್ಲಿ ಜನಸಾಮಾನ್ಯರು ಕಟ್ಟಿಕೊಟ್ಟಂತಹ ಚರಿತ್ರೆ ಮತ್ತು ಪುರಾಣಗಳನ್ನು ಅಧ್ಯಯನ ಮಾಡಿಕೊಳ್ತಾ, ಮೌಢ್ಯ ಇದ್ರೆ ನಿರಾಕರಿಸ್ತಾ, ಅದರ ಪ್ರಗತಿಪರವಾದಂಥ ನೆಲೆಗಳನ್ನು ಗುರುತಿಸ್ತಾ, ಒಂದು ಪರಂಪರೆಯ ಪ್ರಜ್ಞೆ, ಸಮಕಾಲೀನ ಪ್ರಜ್ಞೆ ಎರಡನ್ನು ಒಟ್ಟಿಗೆ ಸೇರಿಸೋದಿದೆಯಲ್ಲ, ಅದು ಇವತ್ತಿನ ಸವಾಲು. ಆ ಸವಾಲಿಗೆ ನಾವು ಉತ್ತರ ಕೊಟ್ಕೋಬೇಕು ಅಂದರೆ ನಾವು ಮಾತಾಡ್ತಾ ಹೋಗಬೇಕು, ಚರ್ಚೆ ಮಾಡ್ತಾ ಹೋಗಬೇಕು ಮತ್ತು ಕ್ರಿಯಾಶೀಲರಾಗಬೇಕು. ಈ ಹಿನ್ನೆಲೆಯ ಒಳಗಡೆ ಬೇರೆ ಬೇರೆ ವಿಷಯಗಳನ್ನು ಕುರಿತಂತೆ ಬಂಡಾಯ ಸಾಹಿತ್ಯ ಸಂಘಟನೆ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದೆ. ಇವತ್ತಿನ ವಿಷಯಕ್ಕೆ ಕೇವಲ ಒಂದು ದಿಕ್ಸೂಚಿಯಾಗಿ ಕೆಲವು ಮಾತುಗಳನ್ನು ನಾನು ಹೇಳಿದ್ದೇನೆ. ಮುಂದೆ ನೀವು ಗಮನಿಸಿ, ಇವತ್ತು ಮಾತಾಡ್ತಿರೋರು, ವಿಷಯ ಮಂಡನೆ ಮಾಡ್ತಾ ಇರೋರು ಎಲ್ಲರೂ ಹೊಸ ತಲೆಮಾರಿನವರು. ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಿರ್ತಕ್ಕಂಥವ್ರು ಅಷ್ಟು ಜನ, 17 ಜನನೂ ಹೊಸ ತಲೆಮಾರಿನವರೇ. ಇದು ಇವತ್ತು ಬೇಕಾಗಿರ್ತಕ್ಕಂಥದ್ದು ನಮಗೆ ಹೇಳ್ತಾ, ಮತ್ತೊಮ್ಮೆ ಈ ವಿಚಾರಗೋಷ್ಠಿಯನ್ನು ಬಹಳ ಕಷ್ಟಪಟ್ಟು ಅಂದರೆ ಒಂದು ದಿನ ಏನು ಕಷ್ಟಪಡ್ತಿದ್ರು ಅಂತ ನನಗೆ ಗೊತ್ತು. ನಾನೇ ಒಂದು 3 ಸರಿ ಇಲ್ಲಿ ಮೀಟಿಂಗ್ ಮಾಡಿದ್ದೇನೆ, ತುಮಕೂರಿಗೆ ಬಂದು ಅನೇಕರಿಗೆ ಗೊತ್ತಿಲ್ಲ ಹಾಗೆ ಮೀಟಿಂಗ್ಗಳನ್ನು ಮಾಡಿದ್ದೇನೆ. ಒಂದು 20 ಜನ ಯುವಕರನ್ನು, ವಿದ್ಯಾರ್ಥಿಗಳನ್ನು ಸೇರಿಸಿ ಒಂದು ಸರಿ ಮೀಟಿಂಗ್ ಮಾಡಿದೆ. ಅದರೆಲ್ಲದ ಪರವಾಗಿ ಇವತ್ತು ಇಷ್ಟು ಜನ ಹೊಸ ತಲೆಮಾರಿನವ್ರು ಸೇರಿದ್ದಾರಲ್ಲ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಚರಿತ್ರೆ ಮತ್ತು ಪುರಾಣಗಳು ಅಪವ್ಯಾಖ್ಯಾನಕ್ಕೆ ಒಳಗಾಗಿ ಪುರಾಣಿಗಳಾಗಿ ಜನರ ದಿಕ್ಕನ್ನು ತಪ್ಪಿಸಿರುವ ಈ ಕಾಲಘಟ್ಟದಲ್ಲಿ ಚರಿತ್ರೆ ಮತ್ತು ಪುರಾಣಗಳನ್ನು ಹೇಗೆ ನೋಡಬೇಕು ಎಂಬ ಕಣ್ಣೋಟವನ್ನು ಕಟ್ಟಿಕೊಟ್ಟ ಪ್ರೀತಿ ಮೇಷ್ಟ್ರು ಬರಗೂರು ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಮೊದಲ ಗೋಷ್ಠಿ ವಿಷಯ ಮಂಡನೆ ಸಚಿನ್ ಕುಂದಾಪುರ ಅವರು, ಸಹಾಯಕ ಪ್ರಾಧ್ಯಾಪಕರು.